Hi students, I am back with our next chapter from geography, which is biosphere. Okay, let me start the class. It's a very easy and important chapter. Okay, ಇದರಲ್ಲಿ ನಿಮಗೆ ಜಾಸ್ತಿ ಏನು ನೆನ್ಪಿಟ್ಕೊಳ್ಳೋದು ಬೇಡ. ನಾನು ಹೇಳಿದ ತಕ್ಷಣ ನಿಮಗೆ ಅರ್ಥ ಆಗ್ಬಿಡುತ್ತೆ, ಆಯಿತಾ? ತುಂಬ ಈಸಿಯಾಗಿದೆ, ತುಂಬ ಚೆನ್ನಾಗಿದೆ ಚಾಪ್ಟರು. ಇದರಲ್ಲೂ ಕೂಡ ಮಾರ್ಕ್ಸ್ ಚೆನ್ನಾಗಿ ತೆಗಿಬೋದು ನೀವು ಅಂತ ಹೇಳ್ತಾ ಕ್ಲಾಸನ್ನ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಬಯೋಸ್ಪಿಯರ್. ಓಕೆ, ಬಯೋ ಅಂದರೆ ಮಕ್ಕಳೇ ಲೈಫ್ ಅಂತ ಹೇಳ್ಬಿಡ್ತೀವಿ. ಓಕೆನಾ, ಲೈಫ್, ಲಿವಿಂಗ್, ಆಯಿತಾ? ಆ ಥರ ಬಯೋಸ್ಪಿಯರ್, ಲೈಫ್ ಇರುವಂತಹ ಸ್ಪಿಯರ್, ಆಯಿತಾ? ಇದ್ರ ಬಗ್ಗೆ ನಾವು ಕಲಿಯುವಂಥದ್ದು. ಫಸ್ಟ್ ನಾವು ಏನು ಕಲ್ತ್ವಿ, ಅರ್ಥನ ಲಿಥೋಸ್ಪಿಯರ್ ಕಲ್ತ್ವಿ, ಆಯಿತಾ? ಲ್ಯಾಂಡ್ ಹೇಗಿದೆ, ಯಾವ್ಯಾವ ಪಾರ್ಟ್ಸಲ್ಲಿ ಡಿವೈಡ್ ಆಗಿದೆ ಅಂತ ಕಲ್ತ್ವಿ ಫಸ್ಟ್ ಸೆಮ್ಮಲ್ಲಿ. ಆಮೇಲೆ ಅಟ್ಮಾಸ್ಫಿಯರ್ ಬಗ್ಗೆ ಕಲ್ತ್ವಿ. ಅಟ್ಮಾಸ್ಫಿಯರಲ್ಲಿ ಯಾವ್ಯಾವ ಗ್ಯಾಸಸ್ ಇದೆ, ಹೇಗಿದೆ ಅದನ್ನೆಲ್ಲ ಕಲ್ತ್ವಿ. ನೆಕ್ಸ್ಟ್ ನಾವು ಯಾವ್ದು ಕಲ್ತ್ವಿ, ಹೈಡ್ರೋಸ್ಪಿಯರ್ನ ಕಲ್ತ್ವಿ, ವಾಟರ್ ಬಗ್ಗೆ, ಆಯಿತಾ? ಅರ್ತ್ ಮೇಲಿರುವಂತಹ ವಾಟರ್ ಬಗ್ಗೆ ಕಲ್ತ್ವಿ. ನೆಕ್ಸ್ಟ್ ಈಗ ನಾವು ಬಯೋಸ್ಪಿಯರ್, ಅರ್ತ್ ಮೇಲಿರುವಂತಹ ಲೈಫ್ ಫಾರ್ಮ್ಸ್ ಬಗ್ಗೆನ ನಾವು ಕಲಿತೀವಿ, ಆಯಿತಾ? ಏನೇನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು, ಆಯಿತಾ? ನೆಕ್ಸ್ಟ್ ಈಗ ನಾವು ಈ ಚಾಪ್ಟರಲ್ಲಿ ಏನು ಕಲಿತೀವಿ ಅಂದರೆ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಬಯೋಸ್ಪಿಯರ್, ಆಯಿತಾ? ಬಯೋಸ್ಪಿಯರಿನ ಮೀನಿಂಗ್ ಏನು ಮತ್ತು ಅದು ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ಕಲಿತೀವಿ. ಅಬೌಟ್ ದ ಮೀನಿಂಗ್ ಆಫ್ ಎನ್ವಿರಾನ್ಮೆಂಟ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಟೈಪ್ಸ್ ಆಫ್ ಪೊಲ್ಯೂಷನ್ ಆ್ಯಂಡ್ ಪ್ರಿವೆಂಟಿವ್ ಮೆಷರ್ಸ್, ಆಯಿತಾ? ಹೇಗೆ ಪೊಲ್ಯೂಷನ್ ಆಗುತ್ತೆ, ಯಾವ್ಯಾವ ಥರ ಪೊಲ್ಯೂಷನ್ ಇದೆ, ಅದನ್ನು ತಡಿಬೇಕು ಅಂದರೆ ನಾವು ಏನೇನೆಲ್ಲ ಮಾಡಬೇಕು ಅನ್ನೋದನ್ನ ನಾವು ಕಲಿತೀವಿ, ಆಯಿತಾ? ನೆಕ್ಸ್ಟ್ ಹೋಗೋಣ. ಅರ್ತ್ ಇಸ್ ಓನ್ಲಿ ಪ್ಲಾನೆಟ್ ವಿಚ್ ಹ್ಯಾಸ್ ವೇರಿಯಸ್ ಫಾರ್ಮ್ಸ್ ಆಫ್ ಲೈಫ್ ಆನ್ ಇಟ್. ಹೌದಾ, ಒಪ್ಕೊಂತೀರಾ? ಅರ್ತ್ ಒಂದು ಪ್ಲಾನೆಟ್ಟು ಯಾವುದು, ಅದರಲ್ಲೇ ಬರೀ ಏನಿರೋದು ವೇರಿಯಸ್ ಕೈಂಡ್ಸ್ ಆಫ್ ಲೈಫ್ ಫಾರ್ಮ್ಸ್ ನಮಗೆ ಕಾಣಿಸುವಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹೌದಲ್ವಾ? ಅರ್ಥಲ್ಲೇ ತಾನೇ ಲೈಫ್ ಫಾರ್ಮ್ಸ್ ಇರೋದು. ಬೇರೆ ಯಾವುದಾದ್ರೂ ಪ್ಲಾನೆಟಲ್ಲಿ ನೋಡಿದ್ದೀರಾ ಇರೋದು ಹೋಗಿ? ಅದು ಬೇರೆ ವಿಷಯ. ಇದೆ ಅಂತ ಹೇಳ್ತಾರೆ, ಆದರೆ ಕನ್ಫರ್ಮ್ ಇಲ್ಲ ಇನ್ನು, ಆಯಿತಾ? ಅದಕ್ಕೆ ಇದ್ರೂ ಇಷ್ಟು ವೆರೈಟಿ ಆಫ್ ಲೈಫ್ ಫಾರ್ಮ್ಸ್ ಯಾವ ಪ್ಲಾನೆಟಲ್ಲೂ ಇಲ್ಲ, ಆಯಿತಾ? ಇದನ್ನ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಬಯೋಸ್ಪಿಯರ್ ಇಸ್ ದ ಪಾರ್ಟ್ ಆಫ್ ಅರ್ತ್ ವೇರ್ ಲೈಫ್ ಎಕ್ಸಿಸ್ಟ್. ಬಯೋಸ್ಪಿಯರ್ ಅಂತ ನಾವು ಯಾವ್ದಕ್ಕೆ ಹೇಳ್ತೀವಿ, ಅದು ಒಂದು ನಮ್ಮ ಅರ್ಥಿನ ಪಾರ್ಟು, ಯಾವ್ದ್ರಲ್ಲಿ ಲೈಫ್ ಫಾರ್ಮ್ಸ್ ಎಕ್ಸಿಸ್ಟ್ ಆಗಿದ್ದಾವೆ, ಲೈಫ್ ಫಾರ್ಮ್ಸ್ ಇದಾವಲ್ಲ, ಆ ಪಾರ್ಟನ್ನು ನಾವು ಬಯೋಸ್ಪಿಯರ್ ಅಂತ ಹೇಳ್ಬಿಟ್ಟು ಕರಿಬಹುದು. ದ ಬಯೋಸ್ಪಿಯರ್ ಇಸ್ ದ ಫೋರ್ತ್ ಕಾಂಪೊನೆಂಟ್ ಆಫ್ ದಿ ಅರ್ತ್ ಆ್ಯಂಡ್ ಇಟ್ ಈಸ್ ದ ಟೋಟಾಲಿಟಿ ಆಫ್ ಆಲ್ ಲಿವಿಂಗ್ ಥಿಂಗ್ಸ್ ಆನ್ ಅರ್ತ್, ಆಯಿತಾ? ಯಾವುದೆಲ್ಲ ಲಿವಿಂಗ್ ಥಿಂಗ್ಸ್ ಇದೆ ಅರ್ತ್ ಮೇಲೆ ಅದನ್ನೆಲ್ಲ ಸೇರಿಸ್ಕೊಂಡು ನಾವು ಏನಂತ ಹೇಳ್ತೀವಿ, ಬಯೋಸ್ಪಿಯರ್ ಅಂತ ಹೇಳ್ತೀವಿ, ಆಯಿತಾ? ನೆಕ್ಸ್ಟ್ ಬರುತ್ತೆ ಬಯೋಸ್ಪಿಯರ್ ಆದಮೇಲೆ ಎಕಾಲಜಿ. ಎಕಾಲಜಿ ಅಂದರೆ ಏನು ಗೊತ್ತಾ ಮಕ್ಕಳೇ? ಎಕೋಸಿಸ್ಟಮ್, ಎಕಾಲಜಿ ಗೊತ್ತಾ? Ecology is the study of interaction of living organisms with their physical, chemical and biological environment. ಎಕಾಲಜಿ ಅಂದರೆ ಇಂಟರಾಕ್ಷನ್ಸ್ ಮಕ್ಕಳೇ. ಒಂದು ಅನಿಮಲಿಗೂ ಇನ್ನೊಂದು ಅನಿಮಲಿಗೂ ಇರುವಂತಹ ಇಂಟರಾಕ್ಷನ್ಸ್, ಅಥವಾ ಒಂದು ಲಿವಿಂಗ್ ಥಿಂಗಿಗೂ ಒಂದು ನಾನ್ ಲಿವಿಂಗ್ ಥಿಂಗಿಗೂ ಇರುವಂತಹ ಒಂದು ಇಂಟರಾಕ್ಷನನ್ನು ನಾವು ಎಕೋಸಿಸ್ಟಮ್ ಆರ್ ಎಕಾಲಜಿ ಅಂತ ಹೇಳ್ಬಿಟ್ಟು ಕರಿತೀವಿ, ಆಯಿತಾ? ಈಗ ನೋಡಿ, ಒಂದು ಗ್ರಾಸ್ ಇರುತ್ತೆ, ಆಯಿತಾ? ಗ್ರಾಸ್ ಏನು ನಾನ್ ಲಿವಿಂಗ್ ಥಿಂಗ್, ಅದನ್ನು ಯಾರು ತಿಂತಾರೆ? ಡೀರ್ ತಿನ್ನುತ್ತೆ, ಆಯಿತಾ? ಡೀರನ್ನು ಯಾರು ತಿಂತಾರೆ? ಟೈಗರ್ ತಿನ್ನುತ್ತೆ, ಆಯಿತಾ? ಈ ಥರ ಇದೇನು, ಇದು ಒಂದು ಸಣ್ಣದು ಸೈಕಲ್. ಏನು, ಫಸ್ಟ್ ಗ್ರಾಸ್ ಇರುತ್ತೆ, ಇದು ದೊಡ್ಡದು ಇದೆ ಗ್ರಾಸ್, ಆಮೇಲೆ ಗ್ರಾಸ್ ಹಾಪರ್ ಅದು ಎಲ್ಲ. ಫಸ್ಟ್ ನಾನು ಸಣ್ಣದಲ್ಲಿ ಹೇಳ್ತೀನಿ, ಗ್ರಾಸ್, ಆಮೇಲೆ ಡೀರ್, ಆಮೇಲೆ ಏನು ಲಯನ್, ಆಯಿತಾ? ಇದೇನು, ಇದು ಒಂದು ಚೈನ್ ಅಲ್ವಾ, ಫುಡ್ ಚೈನ್. ಇದು ನೋಡಿ, ಇದು ಮತ್ತೆ ಕಂಟಿನ್ಯೂ ಆಗೋಕ್ಕೆ ಈ ಗ್ರಾಸು, ಆಮೇಲೆ ಡೀರು, ಆಮೇಲೆ ಲಯನ್ ಸಾಯ್ತು ಅಂತ ಅನ್ಕೊಳ್ಳಿ, ಡೆಡ್, ಆಯಿತಾ? ಇದು ಯಾವ್ದ್ರಲ್ಲಿ ಸೇರುತ್ತೆ? ಹೋಗಿ ಮಣ್ಣಲ್ಲಿ ಸೇರುತ್ತೆ. ಸಾಯಿಲ್ ಫರ್ಟೈಲ್, ಆಯಿತಾ? ಸಾಯಿಲಲ್ಲಿ ಎಬಿಲಿಟಿ ಬಂತ ಗ್ರಾಸ್ ಡೆವಲಪ್ ಆಗೋಕ್ಕೆ, ಮತ್ತೆ ಏನಾಗುತ್ತೆ, ಇಲ್ಲಿ ಗ್ರಾಸ್ ಡೆವಲಪ್ ಆಗುತ್ತೆ. ಅದರಿಂದ ಇದು ನೋಡಿ, ಒಂದು ಇಲ್ಲದೆ ಇನ್ನೊಂದಿನ ಲೈಫ್ ಇಲ್ಲ, ಒಂದು ಇಲ್ಲದೆ ಇನ್ನೊಂದಿನ ಲೈಫ್ ಇಲ್ಲ, ಒಂದು ಇಲ್ಲದೆ ಇನ್ನೊಂದಿನ ಲೈಫ್ ಇಲ್ಲ, ಗೊತ್ತಾಯ್ತಾ? ಆ ಥರ ನಾವೇನು ನಮ್ಮ ಜೀವನ ಒಬ್ಬರ ಮೇಲೆ ಇಲ್ಲಿ ಡಿಪೆಂಡ್ ಆಗಿದೆ. ಅದು ಲಿವಿಂಗ್ ಥಿಂಗ್ಸು ಆಗ್ಬೋದು,
ನಾನ್ ಲಿವಿಂಗ್ ಥಿಂಗ್ಸು ಆಗ್ಬೋದು. ಆ ಇಂಟರಾಕ್ಷನ್ನ, ಆ ಕನೆಕ್ಷನ್ಸನ್ನು ನಾವು ಏನಂತ ಕರಿತೀವಿ, ಎಕಾಲಜಿ ಅಂತ ಹೇಳ್ಬಿಟ್ಟು ಕರಿತೀವಿ. ಆಯಿತಾ? ಒಂದು ಮನುಷ್ಯ ನಾನು ಸಿಂಗಲ್ ಆಗಿ ನನಗೆ ಏನು ಇಲ್ಲದೆ ನಾನು ಬದುಕೊಂತೀನಿ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಆಯಿತಾ? ಒಂದಿಗೆ ಇನ್ನೊಂದು ಏನು ಮನುಷ್ಯ ಬೇಕೇ ಬೇಕು, ಅಥವಾ ಅನಿಮಲ್ಸ್ ಬೇಕೇ ಬೇಕು, ಇಲ್ಲ ಪ್ಲಾಂಟ್ಸ್, ಏನಾದರೂ ಒಟ್ಟಲ್ಲಿ ಗಾಡ್ ಮೇಡ್ ಥಿಂಗ್ಸ್ ಬೇಕೇ ಬೇಕು. ಅದರಲ್ಲಿ ಇಂಟರ್ ರಿಲೇಷನ್ಶಿಪ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಆಯಿತಾ? ದ ಟೋಟಲ್ ಅಸೆಂಬ್ಲೇಜ್ ಆಫ್ ಕಾಂಪೊನೆಂಟ್ಸ್ ಎಂಟರಿಂಗ್ ಇನ್ ಟು ದ ಇಂಟರಾಕ್ಷನ್ಸ್ ಆಫ್ ಅ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್. ಆಯಿತಾ? ಇದೇನಾಗುತ್ತೆ, ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸಿಗೆ ಒಂದು ಇಂಟರಾಕ್ಷನ್ಸ್ನ ಕ್ರಿಯೇಟ್ ಮಾಡುವಂಥದ್ದು. ನೆಕ್ಸ್ಟ್ ಇದೇನಾಗುತ್ತೆ, ಮತ್ತೆ ಈ ಎಕಾಲಜಿಯಿಂದಾನೇ ನಮ್ಮ ಎಕೋಸಿಸ್ಟಮು ಬ್ಯಾಲೆನ್ಸ್ ಆಗಿ ಇರುವಂಥದ್ದು. ನೋಡಿ ಮಕ್ಕಳೇ, ಗ್ರಾಸ್ ಏನಾದರೂ ಒಂದು ಗ್ರಾಸ್ ಕಮ್ಮಿ ಆಗಿಬಿಟ್ರೆ ಇಲ್ಲಿ ಡೀರ್ ಕಮ್ಮಿ ಆಗಿಬಿಡುತ್ತೆ. ಆಯಿತಾ? ಇಲ್ಲ ಇಲ್ಲಿ ಡೀರು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಲಯನಿಗೆ ಚೆನ್ನಾಗಿ ಊಟ ಸಿಗುತ್ತೆ. ಡೀರ್ ಸಂಖ್ಯೆ ಜಾಸ್ತಿ ಆದರೆ ಗ್ರಾಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹೌದಾ? ಅದಕ್ಕೆ ಏನಾಗಬೇಕು, ಗ್ರಾಸ್ ಎಷ್ಟಿರ್ಬೇಕು ಅಷ್ಟಿರಬೇಕು, ಡೀರ್ ಎಷ್ಟಿರ್ಬೇಕು ಅಷ್ಟಿರಬೇಕು, ಲಯನ್ ಎಷ್ಟಿರ್ಬೇಕು ಅಷ್ಟಿರಬೇಕು. ಒಂದು ವಿಷಯ, ಲಯನ್ ಜಾಸ್ತಿ ಆಗಿಬಿಟ್ರೆ ನಾವೆಲ್ಲ ಬದುಕೋದಿಕ್ಕೆ ಸಾಧ್ಯನಾ? ಹೋಗ್ಲಿ. ಕಾಡಲ್ಲಿ ಜಾಸ್ತಿ ಆಯಿತು, ಓಕೆ. ಕಾಡಲ್ಲಿ ಜಾಸ್ತಿ ಆಗಿ ಅದು ನಾಡಿಗೆ ಬರೋದು ಸ್ಟಾರ್ಟ್ ಮಾಡಿದ್ರೆ ನಾವು ಬದುಕೋದಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಹಾಗೆ ಯಾವ್ಯಾವ ಥಿಂಗ್ಸ್ ಎಷ್ಟೆಷ್ಟು ಇರಬೇಕು, ಯಾವ್ಯಾವ ಅನಿಮಲ್ಸ್ ಎಷ್ಟೆಷ್ಟು ಇರಬೇಕು ಲ್ಯಾಂಡ್ ಮೇಲೆ ಅಷ್ಟಿರಬೇಕು. ಆದರೆ ಅದೊಂದು ವಿಷಯ ಬಿಡಿ, ಈಗ ಇರಬೇಕಾಗಿರೋದ್ರಿಂದ ಕಮ್ಮಿನೇ ಆಗಿ ಹೋಗ್ತಿದೆ. ಯಾಕಂದರೆ ಡಿಫಾರೆಸ್ಟೇಷನ್ ಮಾಡ್ತಿದ್ದಾರೆ, ಅನಿಮಲ್ಸ್ನ ಕಿಲ್ ಮಾಡಿ ತಿಂತಿದ್ದಾರೆ. ಆಯಿತಾ? ಇದರಿಂದ ಎಲ್ಲ ಇರಬೇಕಾಗಿರೋದಕ್ಕಿಂತ ಕಡಿಮೆನೇ ಇದೆ ಅನಿಮಲ್ಸ್. ಆದರೆ ಜಾಸ್ತಿನೂ ಕೂಡ ಆಗಬಾರ್ದು, ಅದು ಕೂಡ ಒಂದು ಹಾರ್ಮ್ಫುಲ್ ಥಿಂಗೆ. ಆಯಿತಾ? ಇದನ್ನು ನಾವು ಈ ಇಂಟರಾಕ್ಷನ್ಸ್ನ, ಇಂಟರ್ ರಿಲೇಷನ್ಶಿಪ್ಸ್ನ ನಾವು ಯಾವ್ದ್ರಲ್ಲಿ ಕಲಿತೀವಿ, ಎಕಾಲಜಿಯಲ್ಲಿ ಕಲಿತೀವಿ. ನೆಕ್ಸ್ಟ್ ಹೋಗೋಣ ಎನ್ವಿರಾನ್ಮೆಂಟ್. ಈಗ ನಾವು ಎನ್ವಿರಾನ್ಮೆಂಟ್ ಬಗ್ಗೆ ಏನು ನೋಡ್ತೀವಿ, ನಮ್ಮ ಸರೌಂಡಿಂಗ್ ಅಲ್ಲಿ ಏನಿದೆ ಮಕ್ಕಳೇ, ನಾವು ಅದನ್ನೇ, ಒಂದು ಆರ್ಗ್ಯಾನಿಸಮ್ ಇಲ್ಲಿ ಬದುಕ್ತಿದೆ, ಅದರ ಸರೌಂಡಿಂಗ್ ಅಲ್ಲಿ ಏನೇನು ಇದೆ ಅಂತ ಹೇಳಿದ್ರೆ ಅದನ್ನೇ ನಾವು ಎನ್ವಿರಾನ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆಯ್ತಾ? ನೆಕ್ಸ್ಟ್, ಇಟ್ ಕ್ರಿಯೇಟ್ಸ್ ಫೇವರೇಬಲ್ ಕಂಡೀಷನ್ಸ್ ಫಾರ್ ದ ಎಕ್ಸಿಸ್ಟೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್. ಈ ಎನ್ವಿರಾನ್ಮೆಂಟ್ ನಮ್ಮ ಸುತ್ತಮುತ್ತಲು ಏನಿರುತ್ತಲ್ಲ, ಇದು ನಮಗೆ ಒಂದು ಕಂಡೀಷನ್ನ ಕ್ರಿಯೇಟ್ ಕೊಡುತ್ತೆ. ಯಾವುದಕ್ಕೋಸ್ಕರ? ನಮ್ಮ ಬದುಕಿಗೋಸ್ಕರ, ನಮ್ಮ ಲಿವಿಂಗಿಗೋಸ್ಕರ. ಆಯಿತಾ? ಇದಿಲ್ಲದೆ ನಾವು ಬದುಕೋಕ್ಕಾಗತ್ತಾ? ಏರ್ ಇಲ್ಲದೆ ಬದುಕೋಕ್ಕಾಗತ್ತಾ ಮಕ್ಕಳೇ? ನೀರಿಲ್ಲದೆ ಬದುಕೋಕ್ಕಾಗತ್ತಾ? ಇಲ್ಲ ಅಲ್ವಾ? ಪ್ಲ್ಯಾಂಟ್ಸ್ ಇಲ್ಲದೆ ನಮಗೆ ಫುಡ್ಡು, ವೆಜ್ಜಸ್ ಎಲ್ಲ ಎಲ್ಲಿ ಸಿಗುತ್ತೆ? ಇಲ್ಲ ಅಲ್ವಾ? ಸಿಗಲ್ಲ ಅಲ್ವಾ? ಅದಕ್ಕೆ ನಮಗೆ ಈ ಏನು ಎನ್ವಿರಾನ್ಮೆಂಟ್ ನಮ್ಮ ಸುತ್ತಮುತ್ತ ಇರುತ್ತೆ, ಇದು ನಮಗೆ ಬದುಕೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಅದರಲ್ಲಿ 2 ಟೈಪ್ ಆಫ್ ಎನ್ವಿರಾನ್ಮೆಂಟ್ ಇದೆ. ಆಯಿತಾ? ಯಾವ್ಯಾವ ಎನ್ವಿರಾನ್ಮೆಂಟ್? ನ್ಯಾಚುರಲ್ ಆರ್ ಕಲ್ಚರಲ್ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಆರ್ ಮ್ಯಾನ್ ಮೇಡ್ ಎನ್ವಿರಾನ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ನ್ಯಾಚುರಲ್ ಎನ್ವಿರಾನ್ಮೆಂಟ್ ಅಂದರೆ ಏನು? ಈ ಎನ್ವಿರಾನ್ಮೆಂಟು ಗಾಡ್ ಮೇಡ್ ಥಿಂಗ್ಸಿಂದ ಸರೌಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಫಾರೆಸ್ಟ್. ಆಯಿತಾ? ಫಾರೆಸ್ಟಲ್ಲಿ ಏನಿರುತ್ತೆ? ನೀರಿರುತ್ತೆ, ಪಕ್ಷಿಗಳು, ಅನಿಮಲ್ಸ್ ಇರ್ತವೆ, ಆಮೇಲೆ ಮತ್ತೇನಿರುತ್ತೆ? ಟ್ರೀಸ್ ಇರುತ್ತೆ. ಆಯಿತಾ? ಸಣ್ಣ ಸಣ್ಣ ಪ್ಲ್ಯಾಂಟ್ಸ್ ಇರುತ್ತೆ, ಮತ್ತು ಏನೇನೆಲ್ಲ ಸ್ಟೋನ್ಸು, ಇದು ಅದು ಎಲ್ಲ ಇರುತ್ತೆ. ಈ ಎನ್ವಿರಾನ್ಮೆಂಟು ಯಾವುದು? ಗಾಡ್ ಮೇಡ್ ಎನ್ವಿರಾನ್ಮೆಂಟ್. ಅದೇ ನೀವು ಇದನ್ನು ನೋಡಿದ್ದೀರಾ ಮನೆಯಲ್ಲಿ? ಏನಪ್ಪ ಅದು? ಅದು ಬಿಡಿ. ಫಾರ್ ಎಕ್ಸಾಂಪಲ್ ನೀವೀಗ ಏನು ಫಾರೆಸ್ಟ್ ಥರ ಒಂದು ಸಣ್ಣದನ್ನ ಇದ್ರ ಹತ್ರ ಕ್ರಿಯೇಟ್ ಮಾಡ್ಕೊತಿರಲ್ಲ, ಈಗೇನೋ ಪ್ರಾಜೆಕ್ಟ್ ವರ್ಕ್ ಏನಾದರೂ ಮಾಡಬೇಕಾದಾಗ ನೀವೇನು ಮಾಡ್ತೀರಾ? ಗ್ರಾಸ್ ಥರ ಡ್ಯೂಪ್ಲಿಕೇಟ್ ಗ್ರಾಸ್ ತಂದುಬಿಟ್ಟು ಅಲ್ಲಿ ಇದು ಮಾಡ್ಕೊತೀರಾ. ಆಮೇಲೆ ಅದರಲ್ಲಿ ಒಂಚೂರು ಡೂಪ್ಲಿಕೇಟ್ ಅನಿಮಲ್ಸ್ ತೊಗೊಂಡು ಇಟ್ಕೊತೀರಾ. ಆ ಥರ ಮ್ಯಾನ್ ಮೇಡ್ ಮಾಡ್ಕೊತಾನಲ್ಲ, ಅದಕ್ಕೆ ನಾವು ಏನಂತ ಹೇಳ್ತೀವಿ? ಮ್ಯಾನ್ ಮೇಡ್ ಎನ್ವಿರಾನ್ಮೆಂಟ್. ಅದೇ ನಾನು ನಿಮಗಿದು ಎಕ್ಸಾಂಪಲ್ ಕೊಟ್ಟಿದ್ದು, ನೀವೇ ಕ್ರಿಯೇಟ್ ಮಾಡ್ಕೊತಿರಲ್ಲ ಅಂತ. ಆದರೆ ಅದರಲ್ಲಿ ಏನಿರಲ್ಲ? ಜೀವ ಇರಲ್ಲ. ಫಾರ್ ಎಕ್ಸಾಂಪಲ್ ನಾವು ಇದನ್ನು ನೋಡ್ತೀವಲ್ವ, ಪಾರ್ಕ್ಗಳೆಲ್ಲ, ಇದು ಮ್ಯಾನ್ ಮೇಡ್ ಎನ್ವಿರಾನ್ಮೆಂಟ್. ಆಯಿತಾ? ಇದನ್ನು ಇವರು ಜನರು ಪ್ಲ್ಯಾಂಟ್ಸ್ನ ನೆಟ್ಕೊಂಡು, ಅದು ಅಲ್ಲೇ ಒಂಚೂರು ಏನು ಹೂವು ಕೊಡುವಂತಹ ಪ್ಲ್ಯಾಂಟ್ಸ್ನ ನೆಟ್ಕೊಂಡು ಚೆನ್ನಾಗಿ ಗಾಳಿ ಬರಲಿ ಅಂತ ಮಾಡ್ಕೊತಾರೆ. ಅಲ್ಲೇ ಒಬ್ಬೊಬ್ಬರು ಫಾಲ್ಸ್ ಥರ ಒಂಚೂರು ನೀರು ಥರ ಕ್ರಿಯೇಟ್ ಮಾಡಿಸ್ಕೊತಾರೆ. ಈ ಥರ ಪಾರ್ಕ್ಗಳನ್ನೆಲ್ಲ ಮಾಡ್ಕೊತಾರಲ್ಲ, ಅದು ಮ್ಯಾನ್ ಮೇಡ್ ಎನ್ವಿರಾನ್ಮೆಂಟ್. ಆಯಿತಾ? ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಹೋಗೋಣ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್.
ಪೊಲ್ಯೂಷನ್ ಅಂದರೆ ಏನು ಗೊತ್ತಾ ಮಕ್ಕಳೇ, ಏನಾದರೂ ಒಂದು ವಸ್ತು ನಮ್ಮ ಎನ್ವಿರಾನ್ಮೆಂಟನ್ನು ಹಾಳು ಮಾಡ್ತಾ ಇರುತ್ತಲ್ಲ, ಪೊಲ್ಯೂಟ್ ಮಾಡ್ತಾ ಇರುತ್ತಲ್ಲ, ಅದನ್ನು ನಾವು ಪೊಲ್ಯೂಷನ್ ಅಂತ ಹೇಳ್ತೀವಿ ಆಯಿತಾ. ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಈಸ್ ದ ಅನ್ಫೇವರಬಲ್ ಆಲ್ಟರ್ನೇಷನ್ ಆಫ್ ಅವರ್ ಸರೌಂಡಿಂಗ್ಸ್. ನೋಡಿ, ಅನ್ಫೇವರಬಲ್ ಬೇಡ್ತಿರುವಂತಹ ಏನು ಆಲ್ಟರ್ನೇಷನ್ ಇರುತ್ತಲ್ಲ ಅದನ್ನೇ ನಾವು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ಆಯಿತಾ. ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಲ್ಲಿ ಮಕ್ಕಳೇ ಮತ್ತೆ ಇದರಲ್ಲಿ ಟೈಪ್ಸ್ ಬರುತ್ತೆ ನಮಗೆ. ಒಂದು ಇದನ್ನ ರಬ್ ಮಾಡ್ಕೊಂಡು ಬರ್ತೀನಿ. ಒಂದು ಬರುತ್ತೆ ಏರ್ ಪೊಲ್ಯೂಷನ್, ದೆನ್ ವಾಟರ್ ಪೊಲ್ಯೂಷನ್, ನೆಕ್ಸ್ಟ್ ಸಾಯಿಲ್ ಪೊಲ್ಯೂಷನ್, ನೆಕ್ಸ್ಟ್ ಸೌಂಡ್ ಪೊಲ್ಯೂಷನ್ ಆಯಿತಾ. ಇದಿಷ್ಟು ಪೊಲ್ಯೂಷನ್ಸ್ನ ಟೈಪ್ಸ್ ಇದೆ, ಇದನ್ನು ನಾವು ನೋಡ್ಕೊತಾ ಹೋಗೋಣ ಆಯಿತಾ. ನೋಡಿ, ಬೇಡದಿರುವಂತಹ ಥಿಂಗ್ಸ್ ಆಲ್ಟರ್ನೇಷನ್ ಮಾಡ್ತೀವಲ್ಲ, ಅನ್ಫೇವರಬಲ್ ಆಲ್ಟರ್ನೇಷನ್ಸ್ ನಾವು ನಮ್ಮ ಸರೌಂಡಿಂಗಲ್ಲಿ ಮಾಡ್ಕೊತೀವಲ್ಲ, ಅದರಿಂದ ಏನಾಗುತ್ತೆ, ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತೆ ಆಯಿತಾ. ನಾವು ಈಗ ಯಾರಿಗೋ ತೊಂದರೆ ಆಗ್ತಿದೆ, ನಾವು ಆ ಕೆಲಸನ ಮಾಡ್ತಿದ್ದೀವಿ ಅಂದರೆ ಅದನ್ನು ನಾವು ಏನು ಮಾಡ್ತಿರೋದು, ಈಗ ಫಾರ್ ಎಕ್ಸಾಂಪಲ್ ಯಾರೋ ಸೈಲೆಂಟಾಗಿ ಕೂರೋದಕ್ಕೆ ಇಷ್ಟಪಡ್ತಾರೆ, ನಾವೇನು ಮಾಡ್ತೀವಿ, ಅವ್ರ ಮುಂದೆ ಗಲಾಟೆ ಮಾಡ್ತಾ ಇರ್ತೀವಿ, ಜೋರಾಗಿ ಜೋರಾಗಿ ಕೂಗ್ತಾ ಇರ್ತೀವಿ. ಈ ಥರ ಎಲ್ಲ ಮಾಡಿದ್ರೆ ಅದೇನು ಸೌಂಡ್ ಪೊಲ್ಯೂಷನ್, ಅದರಿಂದ ಬೇರೆಯವರಿಗೆ ತೊಂದರೆ ಆಗ್ತಿದೆ ಆಯಿತಾ. ಈ ತೊಂದರೆನ ಕ್ರಿಯೇಟ್ ಮಾಡೋದೇನು, ಪೊಲ್ಯೂಷನ್ ಆಯಿತಾ. ಹೋಲಿ ಆರ್ ಪಾರ್ಷಿಯಲಿ ಬೈ ಹ್ಯೂಮನ್ ಆ್ಯಕ್ಷನ್ಸ್. ಇದೇನು ಪೊಲ್ಯೂಷನ್ ಕ್ರಿಯೇಟ್ ಆಗೋದು ಜಾಸ್ತಿ ಹ್ಯೂಮನ್ ಮಾಡೋ ಕೆಲಸದಿಂದನೇ ಆಯಿತಾ. ನೆಕ್ಸ್ಟ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಈಸ್ ಒನ್ ಆಫ್ ದ ಮೋಸ್ಟ್ ಟೆರಿಫೈಯಿಂಗ್ ಎಕಲಾಜಿಕಲ್ ಕ್ರೈಸಿಸ್ ಆಫ್ ಟುಡೇ. ಇದೇನಾಗಿದೆ, ಒಂದು ದೊಡ್ಡ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಈಗಿನ ಟೈಮಲ್ಲಿ, ಹೌದಲ್ವಾ. ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ, ಹ್ಯೂಮನ್ ಹೆಲ್ತಿಗೆ ಎಫೆಕ್ಟ್ಸ್ ಆಗ್ತಾ ಇದೆ, ಮಾಡ್ತಿರೋದು ಜನರೇ ಆಯಿತಾ, ಎಫೆಕ್ಟ್ ಆಗ್ತಿರೋದು ಜನರಿಗೆ. ಅದ್ರ ಜೊತೆಯಲ್ಲಿ ಮತ್ತೆ ಇರುವಂತಹ ಈ ಭೂಮಿ ಮೇಲೆ ಮತ್ತೆ ಏನು ಬೇರೆ ವಸ್ತುಗಳಿದ್ದಾವೆ ಅಥವಾ ಬೇರೆ ಲಿವಿಂಗ್ ಆರ್ಗಾನಿಸಮ್ಸ್ ಇದೆ, ಅದಕ್ಕೂ ಕೂಡ ಹಾರ್ಮ್ ಆಗ್ತಾ ಇದೆ, ಹೌದಲ್ವಾ. ಜಾಸ್ತಿ ಆಗ್ತಿರೋದು ಯಾವುದು, ಹ್ಯೂಮನ್ಸಿಗೆ, ಆದರೆ ಅದು ಮಾಡ್ತಿರೋದು ಯಾರು, ನಾವೇ. ನೆಕ್ಸ್ಟ್ ಹೋಗೋಣ, ಪೊಲ್ಯೂಟೆಂಟ್ಸ್ ಅಂತ ಯಾವ್ದಕ್ಕೆ ಕರಿತೀವಿ ಅಂದರೆ ಮಕ್ಕಳೇ, ಯಾವ ವಸ್ತುಗಳಿಂದ ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತಲ್ವಾ ಆ ವಸ್ತುಗಳಿಗೆ ನಾವು ಪೊಲ್ಯೂಟೆಂಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇದು ನಾವು ಪ್ಲಾಸ್ಟಿಕ್ಕಿಂದ ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತೆ, ಹೌದಲ್ವಾ. ಅದನ್ನು ನಾವೇನಂತೀವಿ, ಪೊಲ್ಯೂಟೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ ಆಯಿತಾ. ಫಾರ್ ಎಕ್ಸಾಂಪಲ್, ಸ್ಮೋಕಿಂದ ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸ್ಮೋಕ್ ಬಿಡುವಾಗ ಏನಾಗುತ್ತೆ, ಅದು ಹೋಗಿ ಏರಿಗೆ ಸೇರುತ್ತೆ, ಅದರಲ್ಲಿ ಏರ್ ಪೊಲ್ಯೂಷನ್ ಆಗುತ್ತೆ, ಹೌದಾ. ಅದನ್ನು ನಾವು, ಆ ಸ್ಮೋಕನ್ನು ನಾವು ಏನಂತ ಕರಿತೀವಿ, ಪೊಲ್ಯೂಟೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ ಆಯಿತಾ. ಯಾವ ವಸ್ತುವಿಂದ ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತಲ್ಲ ಆ ವಸ್ತುನ ನಾವು ಪೊಲ್ಯೂಟೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ ಆಯಿತಾ. ಮತ್ತು ಪೊಲ್ಯೂಷನ್ ಯಾವುದರಿಂದ ಆಗುತ್ತೆ ಅಂತ ಹೇಳಿ ಕೇಳ್ತಿದ್ದಾರೆ ನೋಡಿ. ಇದನ್ನೆಲ್ಲ ಕೇಳ್ತಾರೆ ಮಕ್ಕಳೇ ಟೆಸ್ಟ್ಗಳಲ್ಲಿ, ಎಕ್ಸಾಮ್ಸ್ಗಳಲ್ಲಿ. ಇದು ತುಂಬ ಇಂಪಾರ್ಟೆಂಟ್. ಯಾವುದರಿಂದ ಪೊಲ್ಯೂಷನ್ ಆಗುತ್ತೆ, ದ ಫ್ಯಾಕ್ಟರ್ಸ್ ಲೈಕ್ ಓವರ್ ಪಾಪ್ಯುಲೇಷನಿಂದ ಪೊಲ್ಯೂಷನ್ ಆಗುತ್ತೆ, ಹೌದಲ್ವಾ. ಇರೋಕ್ಕೆ ಜಾಗ ಇಲ್ಲ ಅಂದರೆ ಇದ್ದಿದ್ದ ಜಾಗದಲ್ಲೇ ಎಲ್ಲ ಕೆಲಸಗಳನ್ನು ನಾವು ಕಾರ್ಯಗಳನ್ನು ಮಾಡಿಕೊಂಡ್ರೆ ಏನಾಗುತ್ತೆ, ಪೊಲ್ಯೂಷನ್ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ, ಜಾಸ್ತಿ ಆಗುತ್ತೆ, ಕ್ಲಿಯರ್ ಆಗಲ್ಲ, ಜಾಸ್ತಿ ಆಗುತ್ತೆ ಆಯಿತಾ. ಮತ್ತು ಜಾಸ್ತಿ ಜನ ಇದ್ದು ಅಲ್ಲೇನಾಗುತ್ತೆ, ಜಾಸ್ತಿ ಜನ ಇದ್ದರೆ ಸೌಂಡ್ ಪೊಲ್ಯೂಷನ್ನು ಆಗುತ್ತೆ, ಹೌದಲ್ವಾ. ಅವರ ವೆಹಿಕಲ್ಸು, ಅವರ ಕಿರ್ಚಾಟಗಳು ಇದೆಲ್ಲ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಅರ್ಬನೈಸೇಷನ್ ಆಯಿತಾ. ರೂರಲ್ ಏರಿಯಾಸ್ನ ಬಿಟ್ಟು ಅರ್ಬನ್ ಮಾಡಿ, ರೂರಲಲ್ಲಿ ನೋಡಿ ಮಕ್ಕಳೇ, ಹಳ್ಳಿಗಳಲ್ಲಿ ಹೋದರೆ ಒಂದು ಮನೆಗೆ ಎಷ್ಟು ದೊಡ್ಡ ಜಾಗ ಇರುತ್ತೆ ಆಯಿತಾ. ಅವ್ರ ಮನೆ ಆದಮೇಲೂ ಒಂದಿಷ್ಟು ಜಾಗ ಬಿಟ್ಟು ಬೇರೆಯವ್ರ ಮನೆ ಇರುತ್ತೆ. ಆದರೆ ಇಲ್ಲಿ ಅರ್ಬನೈಸೇಷನಲ್ಲಿ ಹಾಗಲ್ಲ. ಒಂದು ಮನೆ ಕಿಟಕಿನೂ ತೆಗೆದ್ರೆ ಅಲ್ಲೇ ಬೇರೆ ಮನೆ ಏನು ಪಕ್ಕದಲ್ಲಿ ಏನಿರುತ್ತೆ ಅವರ ಗೋಡೆ ಕಾಣಿಸ್ತಾ ಇರುತ್ತೆ, ಹೌದಾ. ಆ ಥರ ಇಲ್ಲಿ ಅರ್ಬನ್ ಜಾಗದಲ್ಲಿ ಹೀಗಿರುತ್ತೆ. ಈ ಥರ ಅರ್ಬನೈಸೇಷನ್ ಆಗ್ತಿರೋದ್ರಿಂದ ರೂರಲ್ ಏರಿಯಾ ಇಲ್ಲ, ದೂರ ಮನೆಗಳು, ಸ್ವಲ್ಪ ಜನಗಳು ಇಲ್ಲ, ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗ್ತಿದೆ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ಸ್ ಕೂಡ ಕಟ್ಕೊಂಡು ಏನಾಗ್ತಿದೆ, ಅರ್ಬನೈಸೇಷನ್ ಆಗ್ತಾ ಇದೆ ಆಯಿತಾ. ಇದಕ್ಕೋಸ್ಕರನೂ ಏನಾಗುತ್ತೆ, ಪೊಲ್ಯೂಷನ್ ಆಗುತ್ತೆ. ನೆಕ್ಸ್ಟ್, ಇಂಡಸ್ಟ್ರೀಸ್ ಕೂಡ ಜಾಸ್ತಿ ಆಗ್ತಿದೆ, ಹೌದಲ್ವಾ. ಅವರ ಪೊಲ್ಯೂಷನ್ಸು, ಅವರು ಬಿಡುವಂತಹ ಕಸ, ಏನು ನೀರಲ್ಲಿ ಬಿಡ್ತಾರಲ್ಲ ಅದು, ಮತ್ತು ಅವರು ಬಿಡುವಂತಹ ಸ್ಮೋಕ್ಗಳು ಆ ಇಂಡಸ್ಟ್ರಿಯಲ್ಗಳಲ್ಲಿ,
ಇಂಡಸ್ಟ್ರೀಸ್ಗಳಲ್ಲಿ ಇದು ಎಲ್ಲ ಏನಾಗುತ್ತೆ ಕಾಸ್ ಆಗುತ್ತೆ ಪೊಲ್ಯೂಷನ್ ಆಗೋದಕ್ಕೆ. ನೆಕ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ರಿಸೋರ್ಸಸ್, ನ್ಯಾಚುರಲ್ ರಿಸೋರ್ಸಸ್ನ ಏನು ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದೀವಲ್ಲ, ಅದನ್ನು ಕಳ್ಕೊತಿದ್ದೀವಲ್ಲ, ಅದರಿಂದನೂ ಕೂಡ ಅದನ್ನು ನಾಶ ಮಾಡ್ತಿದ್ದೀವಲ್ಲ, ಅದರಿಂದನೂ ಕೂಡ ಏನಾಗುತ್ತೆ ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಆಯಿತಾ, ಈಗ ನೀರು ಜಾಸ್ತಿ ಕುಡಿಯೋದಕ್ಕೆ ಇಲ್ಲ ಅಂತ ಅಂದ್ಕೊಳ್ಳಿ. ಆಯಿತಾ, ನೀರು ಗಾಡ್ ಮೇಡ್ ಥಿಂಗ್, ಅದಕ್ಕೇನು ನಾವು ಪೇ ಮಾಡಿ ತೊಗೊಂಡು ಬರೋದೇನಿಲ್ಲ. ಆದರೆ ಈಗ ನಮ್ಮ ಮನೆ ಹತ್ರ ಅದು ಬರಬೇಕು ಅಂತ ಹೇಳೋದಕ್ಕೆ ನಾವು ನೀರು ಕೊಡಬೇಕು. ಅದು ಇರೋ ಜಾಗದಲ್ಲಿ ನಾನು ಹೋಗಿ ತೊಗೊಳ್ತೀನಿ ಅಂದರೆ ಆವಾಗ ನೀರು ಕೊಡೋದಕ್ಕೆ ಇದ್ದಿಲ್ಲ. ನಾನಿರೋ ಜಾಗದಲ್ಲಿ ಅದನ್ನು ತಂದು ಕೊಡಿ ಅನ್ನೋದಕ್ಕೆ ಈಗ ನಾನು ಪೇ ಮಾಡಬೇಕಾಗುತ್ತೆ. ಹೌದಲ್ವಾ? ಈ ಥರ ಇರುವಂಥದ್ದು. ಅದೇ ನೀರಿಲ್ಲ ಅಂತ ಅಂದ್ಕೊಳ್ಳಿ ಮಕ್ಕಳು, ಏನು ಮಾಡ್ತಾರೆ, ಯಾವುದಾವುದೋ ಕೆಮಿಕಲ್ಸ್ಗಳಿಂದ ನೀರನ್ನ ತಯಾರು ಮಾಡಿಬಿಟ್ಟು ಕೊಡ್ತಾರೆ. ಹೌದಲ್ವಾ? ಅದು ನೀವು ಕುಡಿತೀರಾ, ಅವಾಗ ನೀವು ಚೆನ್ನಾಗಿರ್ತೀರಾ? ಇಲ್ಲ ಅಲ್ವಾ? ಅದಕ್ಕೆ ನಾವೇನು ಮಾಡಬೇಕು, ನ್ಯಾಚುರಲ್ ರಿಸೋರ್ಸಸ್ನ ಉಳಿಸ್ಕೊಳ್ಬೇಕು, ನೆಕ್ಸ್ಟ್ ಜನ್ರೇಷನಿಗೋಸ್ಕರ ಉಳಿಸ್ಕೊಳ್ಬೇಕು. ಓವರ್ ಯುಟಿಲೈಸೇಷನ್ ಆಫ್ ಆಟೋಮೊಬೈಲ್ಸ್ ಹ್ಯಾವ್ ಇನ್ಫ್ಲುಯೆನ್ಸ್ಡ್ ಅ ಚೇಂಜ್ ಇನ್ ದ ಲಿವಿಂಗ್ ಕಂಡೀಷನ್ಸ್ ಆಫ್ ಪ್ಲ್ಯಾಂಟ್ಸ್, ಅನಿಮಲ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್. ಇದೆಲ್ಲ ನಾವು ಮಾಡ್ತಿರೋದ್ರಿಂದ ಯಾರಿಗೆ ಎಫೆಕ್ಟ್ ಆಗ್ತಿದೆ? ಪ್ಲ್ಯಾಂಟ್ಸಿಗೆ, ಅನಿಮಲ್ಸಿಗೆ ಮತ್ತು ನಮಗೆ ಹ್ಯೂಮನ್ ಬೀಯಿಂಗ್ಸಿಗೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಹೋಗೋಣ ಟೈಪ್ಸ್ ಆಫ್ ಎನ್ವಿರಾನ್ಮೆಂಟ್. ನಾನು ಅವಾಗಲೇ ಹೇಳಿದೆ ಟೈಪ್ಸ್ ಆಫ್ ಪೊಲ್ಯೂಷನ್. ಏರ್ ಪೊಲ್ಯೂಷನ್ ಇದೆ, ವಾಟರ್ ಪೊಲ್ಯೂಷನ್ ಇದೆ, ಸಾಯಿಲ್ ಪೊಲ್ಯೂಷನ್ ಇದೆ, ಸೌಂಡ್ ಪೊಲ್ಯೂಷನ್ ಇದೆ. ಇನ್ನು ಪೊಲ್ಯೂಷನ್ಸ್ಗಳು ಇದ್ದಾವೆ ಮಕ್ಕಳೇ, ನಿಮಗೆ 4ನ್ನ ಮೇನಾಗಿ ಕೊಟ್ಟಿದ್ದಾರೆ. ಆಯಿತಾ, ಹೋಗೋಣ. ಏರ್ ಪೊಲ್ಯೂಷನ್ ಅಕಾರ್ಡಿಂಗ್ ಟು ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಏನಿದೆ ಅದೇನು ಹೇಳಿದೆ ಅಂದರೆ, ಏರ್ ಪೊಲ್ಯೂಷನ್ ಇಸ್ ಡಿಫೈನ್ಡ್ ಆಸ್ substance put into the air by activity of mankind in concentration sufficient to cause harmful effects to his health, vegetation and property. ಇದನ್ನು ನಾವೇನಂತ ಕರಿತೀವಿ? ಏರ್ ಪೊಲ್ಯೂಷನ್ ಅಂತ ಕರಿತೀವಿ. ಏನು ಸಬ್ಸ್ಟೆನ್ಸ್, ಯಾವ ಸಬ್ಸ್ಟೆನ್ಸ್ ಹಾರ್ಮ್ಫುಲ್ ಆಗಿದೆ ಆ ಸಬ್ಸ್ಟೆನ್ಸ್ನ ನಾವು ಏರಿಗೆ ಆ್ಯಡ್ ಮಾಡೋದ್ರಿಂದ, ಆಯಿತಾ, ಅದನ್ನು ಏರಲ್ಲಿ ಹಾಕೋದ್ರಿಂದ ಏನಾಗುತ್ತೆ? ಏರ್ ಪೊಲ್ಯೂಟ್ ಆಗುತ್ತೆ, ಆಯಿತಾ, ಗಲೀಜಾಗುತ್ತೆ. ಅದನ್ನು ನಾವು ಏರ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಅದು ಯಾರಿಗೆ ಹಾರ್ಮ್ ಮಾಡುತ್ತೆ? ನಮಗೆ ಹ್ಯೂಮನ್ ಬೀಯಿಂಗ್ಸ್ಗೆ, ವೆಜಿಟೇಷನ್ ಪ್ಲಾಂಟೇಷನ್ ಮಾಡೋದಕ್ಕೆಲ್ಲ ಹಾಳು ಮಾಡುತ್ತೆ. ಆಮೇಲೆ ಮತ್ತೆ ಯಾರಿಗೆ? ಅನಿಮಲ್ಸಿಗೆ ಮತ್ತು ನಮ್ಮ ಪ್ರಾಪರ್ಟಿ ಇರುವಂಥದ್ದನ್ನು ಅದು ಹಾಳು ಮಾಡುತ್ತೆ. ಆಯಿತಾ, ಇದನ್ನು ನಾವು ಏನಂತ ಕರಿತೀವಿ? ಏರ್ ಪೊಲ್ಯೂಷನ್ ಅಂತ ಕರಿತೀವಿ. ಏರ್ ಪೊಲ್ಯೂಷನ್ 2 ಟೈಪ್ಸಲ್ಲಿ ಆಗುತ್ತೆ ಮಕ್ಕಳೇ. ಯಾವುದು ಅಂದರೆ, ಒಂದು ನ್ಯಾಚುರಲ್ ಆಗಿ, ಒಂದು ಮ್ಯಾನ್ ಮೇಡ್ ಆಗಿ. ಮ್ಯಾನ್ಕೈಂಡ್ ಮನುಷ್ಯ ಮಾಡೋದ್ರಿಂದನೇ ಜಾಸ್ತಿ ಆಗೋದು, ನ್ಯಾಚುರಲ್ ತುಂಬ ಕಡಿಮೆ. ಓಕೆನಾ? ನ್ಯಾಚುರಲ್ ಅದು ಆದರೂ ಅದು ಮತ್ತೆ ಸರಿ ಮಾಡ್ಕೊಳ್ಳುತ್ತೆ. ಆಯಿತಾ, ಆದರೆ ಮ್ಯಾನ್ ಮೇಡ್ ಮಾಡೋದು ಮತ್ತೆ ಮ್ಯಾನ್ ಸರಿ ಮಾಡ್ತಿದ್ದಾರೆ ಸ್ವಲ್ಪ ಜನ. ಆಯಿತಾ, ಆದರೆ ನಾವು ಸರಿ ಮಾಡೋದು ಕಡಿಮೆ, ಹಾಳು ಮಾಡೋದು ಜಾಸ್ತಿ. ಆಯಿತಾ, ಇದು ಮ್ಯಾನ್ ಮೇಡ್ ಕೆಲಸಗಳು. ಆಯಿತಾ, ನೆಕ್ಸ್ಟ್ ಹೋಗೋಣ. ನ್ಯಾಚುರಲ್ ಆಗಿ ಯಾವ್ದ್ರಿಂದ ಆಗುತ್ತೆ? ವಾಲ್ಕೆನೋಸ್ ಆಗುತ್ತೆ. ವಾಲ್ಕೆನೋಸ್ ನೋಡಿದ್ದೀರಾ? ಹಿಂಗೆ ಅದು ವಾಲ್ಕೆನೋ ಹೊಡ್ಕೊಂಡು ಮೇಲೆ ಬಂದಾಗ ಅದರಿಂದ ಸಾಯಿಲ್ ಪೊಲ್ಯೂಷನ್ ಆಗುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ, ವಾಟರ್ ಪೊಲ್ಯೂಷನ್ ಆಗುತ್ತೆ. ಆ ವಾಲ್ಕೆನೋಯಿಂದ ಬರುವಂತಹ ಕೆಮಿಕಲ್ಸ್ ವಾಟರಿಗೆ ಹೋಗಿ ಸೇರುತ್ತೆ. ಆಯಿತಾ, ಆಮೇಲೆ ಅದರಿಂದ ಬರುವಂತಹ ಸ್ಮೋಕ್ ಏರಿಗೆ ಹೋಗಿ ಸೇರುತ್ತೆ. ಅದು ಹರ್ಕೊಂಡು ಹೋಗ್ತಾ ಇರುತ್ತಲ್ಲ, ಅದು ಹೋಗಿ ಸಾಯಿಲಿಗೆ ಸೇರುತ್ತೆ. ಹೌದಾ? ಇದರಿಂದ ಇಷ್ಟು ಪೊಲ್ಯೂಷನ್ಸ್ ಆಗುತ್ತೆ. ನೆಕ್ಸ್ಟ್ ಫಾರೆಸ್ಟಲ್ಲಿ ಫೈರ್ ಕ್ಯಾಚ್ ಆದಾಗ ಮಕ್ಕಳೇ, ಅಲ್ಲಿ ಬರುವಂತಹ ಸ್ಮೋಕ್ ಅದು ಏನಾಗುತ್ತೆ? ಫುಲ್ಲು ಏರಲ್ಲಿ ಸೇರ್ಕೊಳ್ಳುತ್ತೆ. ನೆಕ್ಸ್ಟ್ ಕಾಸ್ಮಿಕ್ ಡಸ್ಟ್ ಮತ್ತು ಬೇರೆ ಬೇರೆ ಇರುವಂತಹ ಡಸ್ಟ್ಗಳಿಂದನೂ ಆಗುತ್ತೆ. ನೆಕ್ಸ್ಟ್ ಮ್ಯಾನ್ ಮೇಡ್ ನೋಡಿ, ಗಾಡ್ ಮೇಡ್ ಮೀನ್ಸ್ ನ್ಯಾಚುರಲ್ ಆಗಿ 3 ಇದ್ದರೆ, ಮ್ಯಾನ್ ಮೇಡ್ ಎಷ್ಟಿದೆ ನೋಡಿ? ಗ್ಯಾಸಸ್ ಫ್ರಮ್ ಇಂಡಸ್ಟ್ರೀಸಿಂದ ಗ್ಯಾಸಸ್ ಬಿಡುವಂಥದ್ದು. ನೆಕ್ಸ್ಟ್ ಡೊಮೆಸ್ಟಿಕ್ ಯೂಸ್, ಈ ಮನೆ ಕೆಲಸಗಳು ಏನೇನೆಲ್ಲ ಬೇರೆ ಬೇರೆ ಕೆಲಸಗಳು, ಸಣ್ಣ ಪುಟ್ಟ ಕೆಲಸಗಳು ಇರ್ತವಲ್ಲ, ಇದರಿಂದ. ನೆಕ್ಸ್ಟ್ ಮೈನಿಂಗ್ ಗೊತ್ತಾ? ಮೈನಿಂಗು ಕೂಡ ಮಕ್ಕಳು ಏನು ಬರೀ ಏನು ಕೈಯಿಂದ ಮಣ್ಣನ್ನು ಅಗ್ದಿ ಮಾಡೋದಿಲ್ಲ. ಏನು ಮಾಡ್ತಾರೆ? ದೊಡ್ಡ ದೊಡ್ಡ ಬಾಂಬ್ಸ್ಗಳು, ದೊಡ್ಡ ಇದನ್ನ ಇಟ್ಬಿಟ್ಟು ಅಲ್ಲಿ ಅದನ್ನು ಹೊಡಿತಾರೆ. ಆಯಿತಾ, ಅದು ಹೊಡೆದಾಗ ಏನಾಗುತ್ತೆ? ಒಂದಿಷ್ಟು ಆಳವಾಗಿ ಭೂಮಿ ಇದಾಗುತ್ತೆ, ಮಣ್ಣೆಲ್ಲ ಲೂಸ್ ಆಗುತ್ತೆ. ಅವಾಗ ಏನು ಮಾಡ್ತಾರೆ ಇವರು? ಮಣ್ಣನ್ನು ತೆಗಿತಾರೆ. ಇಲ್ಲಾಂದರೆ ಎಷ್ಟೊಂದು ಇವ್ರಿಗೆ ತೆಗಿಯೋದಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಬಾಂಬ್ ಹೊಡ್ಕೊಂಡ್ರೆ ಅದರಲ್ಲಿರುವಂತಹ ಕೆಮಿಕಲ್, ಅದರಲ್ಲಿರುವಂತಹ ಸ್ಮೋಕು ಅದೆಲ್ಲ ಏನಾಗುತ್ತೆ? ಮಣ್ಣಿಗೂ ಸೇರುತ್ತೆ, ಆಮೇಲೆ ಅದು ಏರಿಗೂ ಸೇರುತ್ತೆ. ಆಯಿತಾ, ಅದೆಷ್ಟು ಜೋರಾಗಿ ಹೊಡ್ಕೊಳ್ಳುತ್ತೆ ಅಂದರೆ, ಅಲ್ಲಿ ಯಾರಾದರೂ ಮನುಷ್ಯರು ಮಿಸ್ ಆಗಿ ಅವ್ರಿಗೆ ನೋಡಿಲ್ದಂಗೆ ಅವ್ರು ಒಳಗೆ ಉಳ್ಕೊಂಡಿದ್ದಾರೆ ಅಂದರೆ ಅವರು ಬರ್ಸ್ಟ್ ಆಗಿಬಿಡ್ತಾರೆ ಮಕ್ಕಳೇ. ಅವರು ಪೀಸ್ ಆಗಿಬಿಡ್ತಾರೆ, ಅವರು ಏನೂ ಉಳಿಯೋದಿಲ್ಲ. ಆಯಿತಾ, ಅಷ್ಟು ಕೇರ್ಫುಲ್ಲಾಗಿ ಮಾಡುವಂತಹ ಕೆಲಸ ಅದು ಮೈನಿಂಗ್. ತುಂಬ ಏನು ಜೀವ ಕಳ್ಕೊಳ್ಳುವಂತಹ ಕೆಲಸ ಅದು. ಆಯಿತಾ, ನೆಕ್ಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸ್, ನ್ಯೂಕ್ಲಿಯರ್ ಎಕ್ಸ್ಪ್ಲಾಯ್ಷನ್ಸ್ ಎಕ್ಸೆಟ್ರಾ. ಆಯಿತಾ, ಈಗ ನಾವು ಟೆಕ್ನಾಲಜಿ ಅಂತ ಡೆವಲಪ್ಮೆಂಟ್ ಮಾಡ್ಕೊತ ಹೋಗ್ತೀವಲ್ಲ ಮಕ್ಕಳೇ, ಇದೆಲ್ಲ ಏನಾಗ್ತಿದೆ? ನಮ್ಮ ನ್ಯಾಚುರಲ್ ರಿಸೋರ್ಸಸ್ಸಿಗೆ
ಹಾರ್ಮ್ ಮಾಡೋದಕ್ಕೆ ಕಾಸಸ್ ಆಗ್ತಾ ಇದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪೊಲ್ಯೂಟೆಂಟ್ಸ್ ಆರ್ ಏನೇನು ಇಂಪಾರ್ಟೆಂಟ್ ಪೊಲ್ಯೂಟೆಂಟ್ಸ್ ಯಾವುದೆಲ್ಲ ಏರನ್ನು ಜಾಸ್ತಿ ಪೊಲ್ಯೂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್. ನೀವು ನೋಡಿ ಎಷ್ಟೊಂದು ಬೈಕ್ಸ್ ಹೋಗ್ತಾ ಇರುತ್ತೆ, ಅದರಲ್ಲಿ ಎಷ್ಟು ಬ್ಲ್ಯಾಕ್ ಕಲರ್ ಸ್ಮೋಕ್ ಹೊರಗಡೆ ಬರ್ತಾ ಇರುತ್ತೆ, ನೀವು ಅಬ್ಸರ್ವ್ ಮಾಡಿದ್ದೀರಾ? ಅದು ಏನಾಗುತ್ತೆ, ಅದು ಪೊಲ್ಯೂಟೆಂಟ್. ಒಂದು ಗಾಡಿ ಹೋಗ್ತಿದ್ಯಾ ಮಕ್ಕಳು, ಏನೂ ಪೊಲ್ಯೂಷನ್ ಆಗೋದಿಲ್ಲ, ಒಂದರಿಂದ ಏನಾಗ್ಬಿಡತ್ತೆ ಅಂತ ನಾವು ತಿಳ್ಕೊಂಡ್ರೆ, ಆ ಥರ ಒಂದರಿಂದ ಏನಾಗುತ್ತೆ ಅಂತ ತಿಳ್ಕೊಂಡವ್ರು ಎಷ್ಟು ಜನ ಹಾಗೆ ಗಾಡಿ ಓಡಿಸ್ತಿರಲ್ಲ, ಹೌದಲ್ವಾ? ಆ ಸ್ಮೋಕಿಂದೆಲ್ಲ ಇದು ಚೆಕ್ ಮಾಡಿಸ್ಕೊಳ್ಬೇಕು, ಅದು ಕರೆಕ್ಟ್ ಮಾಡಿಸ್ಕೊಳ್ಬೇಕು, ಆಯಿತಾ? ಆ ಥರ ನಾವು ಎನ್ವಿರಾನ್ಮೆಂಟ್ನ ಹಾರ್ಮ್ ಮಾಡೋದನ್ನ ನಿಲ್ಲಿಸ್ಬೇಕು. ಅದು ಯಾರಿಗೂ ಎಫೆಕ್ಟ್ ಆಗಲ್ಲ, ನಮಗೆ ಎಫೆಕ್ಟ್ ಆಗುವಂಥದ್ದು, ಆಯಿತಾ? ನಮಗೆ ನಾವು ಕಾಪಾಡ್ಕೊಳ್ಬೇಕಂದ್ರೆ ಅದೆಲ್ಲ ನಾವು ಕಾಪಾಡಬೇಕು. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡಿಂದ ಆಗುತ್ತೆ, ಕಾರ್ಬನ್ ಮೊನೋಆಕ್ಸೈಡಿಂದ ಆಗುತ್ತೆ, ಕ್ಲೋರೋಫ್ಲೋರೋ ಕಾರ್ಬನ್ಸಿಂದ ಆಗುತ್ತೆ, ಆಯಿತಾ? CFC ಅಂತ ಕರಿತೀವಿ ನಾವು. ಅದರಿಂದ ಅಂತೂ ಬಿಡಿ ಎಷ್ಟು ಹಾಳಾಗ್ತಿದೆ ಅಂದರೆ ಓಝೋನ್ ಲೇಯರ್ ಎಲ್ಲ ಹಾಳಾಗ್ತಿದೆ. ನೆಕ್ಸ್ಟ್ ಬರುತ್ತೆ, ನಿಮಗೆ ಹೇಳ್ತೀನಿ, ಆಯಿತಾ? ನೆಕ್ಸ್ಟ್ ನೈಟ್ರೋಜನ್ ಆಕ್ಸೈಡಿಂದ ಆಗುತ್ತೆ, ಸಲ್ಫರ್ ಡೈಆಕ್ಸೈಡಿಂದ ಆಗುತ್ತೆ. ಇದರಿಂದ ಎಲ್ಲ ಏನಾಗುತ್ತೆ, ಪೊಲ್ಯೂಷನ್ ಆಗುವಂಥದ್ದು. ಇದೆಲ್ಲ ಹಾರ್ಮ್ಫುಲ್ ಗ್ಯಾಸಸ್, ಆಯಿತಾ? ನೆನ್ಪಿಟ್ಕೊಳ್ಳಿ. ದ ಇಂಪಾರ್ಟೆಂಟ್ ಎಫೆಕ್ಟ್ಸ್ ಆ್ಯಂಡ್ ಚೇಂಜ್ ಇನ್ ವೆದರ್. ಇದೇನಾಗುತ್ತೆ, ವೆದರನ್ನು ಚೇಂಜ್ ಮಾಡುತ್ತೆ, ಆಯಿತಾ? ಮತ್ತು ಕ್ಲೈಮೇಟನ್ನು ಚೇಂಜ್ ಮಾಡುತ್ತೆ. ನೆಕ್ಸ್ಟ್ ಓಝೋನ್ ಡಿಪ್ಲೀಷನ್ ಆಗುತ್ತೆ, ಓಝೋನ್ ಲೇಯರ್ ಹಾಳಾಗ್ತಾ ಇದೆ. ಓಝೋನ್ ಲೇಯರ್ ಏನಂತ ಹೇಳ್ಬಿಟ್ಟು ಆಮೇಲೆ ಹೇಳ್ತೀನಿ. ಗ್ರೀನ್ ಹೌಸ್ ಎಫೆಕ್ಟ್ ಆಗ್ತಾ ಇದೆ, ಗ್ರೀನ್ ಹೌಸ್ ಎಫೆಕ್ಟು ಕೂಡ ಆಮೇಲೆ ಇದೆ, ಹೇಳ್ತೀನಿ. ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಇದೆಲ್ಲ ಏನಾಗುತ್ತೆ, ಹ್ಯೂಮನ್ ಹೆಲ್ತಿಗೆ ಕಾಸ್ ಆಗುತ್ತೆ ಮಕ್ಕಳೇ. ಇದೆಲ್ಲ ಹ್ಯೂಮನ್ ಹೆಲ್ತನ್ನು ಹಾಳು ಮಾಡುತ್ತೆ. ಪ್ರಾಬ್ಲಮ್ಸ್ ವಿತ್ ರೆಸ್ಪಿರೇಟರಿ ಸಿಸ್ಟಮ್. ನಾವು ರೆಸ್ಪಿರೇಷನ್ ಏನು ಮಾಡ್ತಾ ಇದ್ದೀವಿ, ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಇದರಲ್ಲಿ ನಮಗೆ ಹಾರ್ಮ್ಫುಲ್ ಕಾಣುತ್ತೆ, ಆಯಿತಾ? ಇದು ನಮಗೆ ಹಾರ್ಮ್ ಮಾಡುತ್ತೆ, ಆಯಿತಾ? ನಾವು ಬೇಡದಿರೋ ಉಸಿರು ನಮಗೆ ಒಳಗೆ ತಗೊಂಡ್ರೆ ಅದೇನಾಗುತ್ತೆ, ನಾವು ತಗೊಳ್ಳೋ ಉಸಿರು ಇಡೀ ಬಾಡಿಗೆ ಪಾಸ್ ಆಗುತ್ತೆ, ಹೌದಲ್ವಾ? ನಾವು ತಗೊಳ್ಳೋ ಆಕ್ಸಿಜನ್ನು ಎನರ್ಜಿ ಕ್ರಿಯೇಟ್ ಮಾಡಿಬಿಟ್ಟು ಅದು ಎಲ್ಲ ಬಾಡಿಗೆ ಪಾಸ್ ಆಗುತ್ತೆ. ಅದರಲ್ಲಿ ಹೋಗ್ತಿರುವಂಥ ವಿಷದ ಐಟಮ್ಸ್ಗಳು, ಅದರಲ್ಲಿ ಹೋಗ್ತಿರುವಂತಹ ಬ್ಯಾಡ್ ಐಟಮ್ಸ್ಗಳು ಏನಾಗುತ್ತೆ, ಅದು ಹೋಗಿ ನಮ್ಮ ಬಾಡಿಗೆ ಸೇರಿಕೊಂಡ್ರೆ ನಮ್ಮ ಬಾಡಿಗೆ ಹಾರ್ಮ್ ಮಾಡುತ್ತೆ ಅಲ್ವಾ? ಅದಕ್ಕೆ ನಾವು ಪೊಲ್ಯೂಷನಿಂದ ದೂರ ಇರಬೇಕು. ನೆಕ್ಸ್ಟ್ ಮೆಷರ್ಸ್. ಏನು ಮಾಡಬೇಕು ಮೆಷರ್ಸ್ ಕಂಟ್ರೋಲ್ ಮಾಡೋದಕ್ಕೆ ಇದೆಲ್ಲ ಅಂತ ಹೇಳಿದ್ರೆ, ಇದು ಕೇಳ್ತಾರೆ ಮಕ್ಕಳೇ, ಏರ್ ಪೊಲ್ಯೂಷನಿನ ಕಾಸಸ್ ಏನು, ಯಾವುದರಿಂದ ಏರ್ ಪೊಲ್ಯೂಷನ್ ಆಗ್ತಾ ಇದೆ, ಮೆಷರ್ಸ್ ಏನು, ಅದು ತಡೆಯೋದಕ್ಕೆ ಏನು ಮಾಡಬೇಕು, ಆಯಿತಾ? ಇಲ್ಲ ಕಾಸಸ್ ಕೇಳ್ತಾರೆ, ಇಲ್ಲ ಮೆಷರ್ಸ್ ಕೇಳ್ತಾರೆ, ಆಯಿತಾ? ಇಲ್ಲ ಎರಡೂ ಕೇಳ್ತಾರೆ, ಆಯಿತಾ? ರೆಡಿ ಇರಬೇಕು. ಕಂಟ್ರೋಲ್ ಆಫ್ ಗ್ಯಾಸಿಯಸ್ ಪೊಲ್ಯೂಟೆಂಟ್ಸ್ ಕಂಟ್ರೋಲ್ ಮಾಡಬೇಕು. ಯಾವುದರಿಂದ, ಇಂಡಸ್ಟ್ರಿಯಲ್ಲಿಂದ ಬರ್ತಿರುವಂತಹ ಗ್ಯಾಸಸ್ಗಳನ್ನು, ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು. ನೆಕ್ಸ್ಟ್ ಪ್ಲ್ಯಾಂಟಿಂಗ್ ಮಾಡಬೇಕು, ಜಾಸ್ತಿ ಟ್ರೀಸ್ಗಳನ್ನು ಜಾಸ್ತಿ ಬೆಳೆಸಬೇಕು. ಯಾಕಂದರೆ ಅದೇನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅದು ತೊಗೊಂಡ್ಬಿಡುತ್ತೆ, ಹೌದಲ್ವಾ? ನಮಗೆ ಆಕ್ಸಿಜನ್ ಕೊಡುತ್ತೆ, ಆಕ್ಸಿಜನ್ ಇನ್ಕ್ರೀಸ್ ಆಗುತ್ತೆ, ನಮಗೆ ಆಕ್ಸಿಜನ್ ಚೆನ್ನಾಗಿ ಸಿಗುತ್ತೆ, ಮತ್ತು ಕಾರ್ಬನ್ ಡೈಆಕ್ಸೈಡು ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಮಗೆ ಫುಡ್ಡು ಕೂಡ ಸಿಗುತ್ತೆ, ಮತ್ತು ಅದಿರೋದ್ರಿಂದ ಮಳೆ ಚೆನ್ನಾಗಾಗುತ್ತೆ, ಆಯಿತಾ? ಮಳೆ ಚೆನ್ನಾಗಾದರೆ ಮತ್ತೆ ಬೆಳೆ ಚೆನ್ನಾಗಾಗುತ್ತೆ. ಇದೆಲ್ಲ ಇನ್ಕ್ರೀಸ್ ಆಗುತ್ತೆ ಬರೀ ಪ್ಲ್ಯಾಂಟಿಂಗ್ ಮಾಡೋದ್ರಿಂದ. ಯೂಸ್ ಆಫ್ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್. ಮತ್ತು ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಯಾವುದಿದೆ ಅದನ್ನು ನಾವು ಜಾಸ್ತಿ ಯೂಸ್ ಮಾಡಬೇಕು. ನೆಕ್ಸ್ಟ್ ಅವೇರ್ನೆಸ್ ಪ್ರೋಗ್ರಾಮ್ಸ್ನ ಕ್ರಿಯೇಟ್ ಮಾಡಬೇಕು. ಜನರಿಗೆ ಎಲ್ರಿಗೂ ಅರ್ಥ ಮಾಡಿಸ್ಬೇಕು, ಇದು ಟ್ರೀಸ್ ಇರೋದ್ರಿಂದ ನಮಗೆ ಎಷ್ಟು ಒಳ್ಳೇದಾಗ್ತಿದೆ, ಇದನ್ನೆಲ್ಲ ನೀವು ಮಾಡ್ತಿರೋ ಕೆಲಸಗಳು ಎಷ್ಟು ನೇಚರ್ಗೆ ಹಾರ್ಮ್ ಮಾಡ್ತಾ ಇದೆ, ಇದನ್ನೆಲ್ಲ ಅವರಿಗೆ ಅವೇರ್ನೆಸ್ ತರಬೇಕು, ಅವರಿಗೆ ತಿಳಿಸ್ಬೇಕು, ಆವಾಗ ಸರಿ ಹೋಗುತ್ತೆ ಅಂತ ಹೇಳ್ತೀವಿ. ಇದನ್ನೆಲ್ಲ ನೀವು ಓನ್ ಆಗಿ ತುಂಬ ಸಿಂಪಲ್ ಆಗಿ ಬರಿಬೋದು ಮಕ್ಕಳೇ. ನೆಕ್ಸ್ಟ್ ಹೋಗೋಣ ವಾಟರ್ ಪೊಲ್ಯೂಷನ್ ಈಸ್ ದ ಆಲ್ಟರ್ನೇಷನ್ ಆಫ್ ಫಿಸಿಕಲ್, ಕೆಮಿಕಲ್ ಆ್ಯಂಡ್ ಬಯೋಲಾಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಾಟರ್ ವಿಚ್ ಮೇ ಬಿ ಹಾರ್ಮ್ಫುಲ್ ಎಫೆಕ್ಟ್ಸ್ ಆನ್ ಹ್ಯೂಮನ್ ಆ್ಯಂಡ್ ಅಕ್ವಾಟಿಕ್ ಲೈಫ್ ಫಾರ್ಮ್ಸ್. ಬೇಡದೇ ಇರುವಂತಹ ವಸ್ತುಗಳನ್ನು ವಾಟರಿಗೆ ಸೇರಿಸುವಂಥದ್ದೇ ಏನು, ವಾಟರ್ ಪೊಲ್ಯೂಷನ್, ಆಯಿತಾ? ಫಾರ್ ಎಕ್ಸಾಂಪಲ್ ಯಾವುದಾದ್ರು ಬರುತ್ತೆ, ಈಗ ನೀವೇ ಹೇಳ್ಬೋದು ಆರಾಮಾಗಿ, ಇಂಡಸ್ಟ್ರೀಸ್ಗಳಿಂದ ಎಷ್ಟೆಷ್ಟು ದೊಡ್ಡ ದೊಡ್ಡ ಪೈಪ್ಸ್ಗಳಲ್ಲಿ ವೇಸ್ಟ್ ಬಿಡ್ತಾರಲ್ಲ ಅದು, ಆಯಿತಾ? ನಾವು ಡೊಮೆಸ್ಟಿಕ್ ಯೂಸಸ್ ನಾವೇನು ಮಾಡ್ತೀವಿ ಹೇಳಿ, ಅಲ್ಲಿ ಹೋಗ್ಬಿಟ್ಟು ತುಂಬ ಮೂಢನಂಬಿಕೆಗಳಲ್ಲಿ ಮಕ್ಕಳು ಜಾಸ್ತಿ ಹಾಳಾಗುತ್ತೆ. ಇದು ಒಂದು ರಿಲಿಜನ್ ಮಾಡುವಂಥದ್ದಲ್ಲ, ನಾನು ಒಂದು ರಿಲಿಜನಲ್ಲಿ ಹೇಳ್ತಿಲ್ಲ, ಎಲ್ಲ ರಿಲಿಜನ್ ಅವರು ಮಾಡ್ತಾರೆ ಒಂದೊಂದು ಟೈಮಲ್ಲಿ. ಈಗ ಏನು ಮಾಡ್ತಾರೆ ಗೊತ್ತಾ, ಅಲ್ಲಿ ನೀರಲ್ಲಿ ಹೋಗ್ಬಿಟ್ಟು ಏನೋ ಬಿಟ್ಟರೆ ಸರಿ ಹೋಗ್ಬಿಡತ್ತಂತೆ. ನೀರಲ್ಲಿ ಹೋಗಿ ನೀವೇನೋ ಬಿಟ್ಟರೆ ನಿಮ್ಮ ಲೈಫ್ ಸರಿ ಹೋಗಲ್ಲ, ನೀರು ಹಾಳಾಗುತ್ತೆ ಅಷ್ಟೇ, ಆಯಿತಾ? ಮತ್ತೇನು ಜಾಸ್ತಿ ಆಗಲ್ಲ. ಅದು ನೀರಲ್ಲಿ ತುಂಬ ನಾನು ಏನೇನೋ ನೋಡಿದ್ದೀನಿ, ನೀರಲ್ಲಿ ಹೋಗಿ ರೊಟ್ಟಿ ಬಿಡಬೇಕು, ನೀರಲ್ಲಿ ಹೋಗಿ ಅದೇನೋ ಬಿಡಬೇಕು, ನೀರಲ್ಲಿ ಹೋಗಿ ಅದು ಹಾಕಬೇಕು, ಇದು ಹಾಕಬೇಕು. ನೀರಲ್ಲಿ ಹೋಗಿ ಹಾಕಿದ್ರೆ ನಿಮಗೇನ್ರಿ ಆಗುತ್ತೆ, ನಿಮಗೇನು ಪ್ರಯೋಜನ ಇದೆ ಹೇಳಿ? ನಿಮ್ಮ ಲೈಫನ್ನು ಸರಿ ಮಾಡ್ಕೊಳ್ಬೇಕಂದ್ರೆ ನೀವೇ ಏನಾದರೂ ಕಷ್ಟಪಡಬೇಕಷ್ಟೇ, ನೀವೇನಾದರೂ ಸರಿ ಮಾಡ್ಕೊಳ್ಬೇಕು. ಯಾರ ಲೈಫು ಸರಿ ಮಾಡೋದಕ್ಕೆ ಬರಲ್ಲ. ಅಂಥವರು ಭೂಮಿ ಮೇಲೆ ಇರ್ತಿದ್ರೆ ದೇವ್ರಿದ್ದೇನು ಪ್ರಯೋಜನ ಮತ್ತೆ,
ಅಲ್ವಾ? ನಮ್ಮ ಲೈಫನ್ನ ಸರಿ ಮಾಡೋದಿಕ್ಕೆ ಬೇರೆಯವ್ರು ಇದ್ದಾರೆ ಅಂದರೆ ಮತ್ತೆ ದೇವ್ರು ಯಾವ್ದಕ್ಕಿರೋದು? ದೇವ್ರು ಸುಮ್ಮನೆ ಕೂತಿರೋದ ನಾನು ಹುಟ್ಟಿಸ್ಬಿಟ್ಟಿದ್ದೀನಿ ಮಿಕ್ಕಿದೆಲ್ಲ ನೀವು ಸರಿ ಮಾಡ್ಕೊಳ್ಳಿ ಅಂತ? ದೇವ್ರ ಹತ್ರ ಬೇಡ್ಕೊಳ್ಬೇಕಷ್ಟೇ. ನಾವು ಮೂಢನಂಬಿಕೆಗಳು ಏನೇನೋ ನಾನು ಹಂಗೆ ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತೆ, ನಾನೇನೋ ಟ್ರೀಗೆ ಹೋಗ್ಬಿಟ್ಟೇನೋ ಕಟ್ಬಿಟ್ರೆ ಸರಿ ಹೋಗ್ಬಿಡುತ್ತೆ, ನಾನು ಇದು ದರ್ಗಾ ಸಿಸ್ಟಮ್ ಎಲ್ಲ ಇದೆಯಲ್ಲ, ಇದು ನನಗಂತೂ ಅರ್ಥ ಆಗಲ್ಲ ಇದೇನಂತ. ಆದರೆ ಜನರು ಹಾಗೆ ಮಾಡ್ಕೊಂಡು ಬಂದಿದ್ದಾರೆ. ಈ ದರ್ಗಾದಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೇಳ್ಬೇಕಂದ್ರೆ ಅಲ್ಲಿ ಅವರು ತೀರ್ಕೊಂಡಿರ್ತಾರೆ, ಹೌದಾ? ಅವ್ರನ್ನ ಅಲ್ಲಿ ಕಟ್ಬಿಟ್ಟು ಏನೋ ಅವ್ರು ಒಳ್ಳೆ ಮನುಷ್ಯ ಹಂಗಿದ್ರು ಅಂತ ಹೇಳ್ಬಿಟ್ಟು ಅದನ್ನು ಮಾಡಿರ್ತಾರೆ, ಆಯಿತಾ? ಅದು ಓಕೆ, ಅದು ಅವರೇನೋ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಅದಲ್ಲಿದೆ, ಓಕೆ. ಅವ್ರು ತೀರ್ಕೊಂಡಿದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ನಮ್ದು ಒಳ್ಳೇದು ಮಾಡ್ರಿ ಅಂದ್ರೆ ಅವ್ರು ಕೇಳೋಕ್ಕಿದ್ದಾರ ಅಲ್ಲಿ? ಹೌದಾ? ಹೋಗ್ಲಿ, ಬದುಕಾದವ್ರು ಇದ್ದಾರ? ಇಲ್ಲ ಅಲ್ವಾ? ಹೇಗೆ ಕೇಳ್ತಾರ ಅವ್ರು ನಿಮ್ಮ ಮಾತು? ನೀವು ದೇವ್ರ ಹತ್ರ ಕೇಳಿ, ಅವನೇ ತಾನೇ ನಿಮಗೆ ಹುಟ್ಟಿಸಿರೋದು, ನಿಮಗೆ ತಿನ್ನಿಸ್ತಿರೋದು, ಹೌದಾ? ನೀವೇನಾದರೂ ಯೋಚನೆ ಮಾಡಿಕೊಂಡೇ ಎಲ್ಲ ಕೆಲಸ ಮಾಡ್ತೀರಾ? ಇಲ್ಲ ಅಲ್ವಾ? ಅದಕ್ಕೋಸ್ಕರ ಅದು ಕಟ್ಟೋದು, ನೀರಲ್ಲಿ ಏನೇನೋ ಬಿಡೋದು, ಬೇರೆದೇನೇನೋ ಮಾಡೋದು, ಮತ್ತು ಬೇರೆ ಏನೇನಾದರೂ ತಗೊಂಡೋಗ್ಬಿಟ್ಟು ಇದು ಗಣಪತಿಯಲ್ಲಿರೋ ಟೈಮಲ್ಲಿ ಇದನ್ನೆಲ್ಲ ತಗೊಂಡೋಗಿ ಬಿಡ್ತಾರಲ್ಲ, ಅದರಲ್ಲಿ ಬರೀ ಮಣ್ಣು ಬಿಟ್ಟರೆ ಅಷ್ಟು ಎಫೆಕ್ಟ್ ಆಗಲ್ಲ, ಅದನ್ನು ಕೆಮಿಕಲ್ಸ್ ಇಂದ ಮಾಡಿರುವಂತಹ ಪೇಂಟ್ ಹಚ್ಚಿರ್ತಾರೆ, ಅದನ್ನು ತಗೊಂಡೋಗ್ಬಿಡ್ತೀರಾ, ಅದರಿಂದ ತುಂಬ ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಮತ್ತು ಇದು ಏನು ಈ ಮನೇಲಿ ಏನಾದರೂ ಫಂಕ್ಷನ್ಸ್ ಆದರೆ ಉಳಿದಿದ್ದನ್ನೆಲ್ಲ ತಗೊಂಡೋಗಿ ರಿವರ್ಸಿಗೆ ಪಾಂಡ್ಗಳಿಗೆ ಹಾಕ್ಬಿಡ್ತಾರೆ, ಇದರಿಂದ ಪೊಲ್ಯೂಷನ್ ತುಂಬ ಕ್ರಿಯೇಟ್ ಆಗುತ್ತೆ. ಇದನ್ನೆಲ್ಲ ನೀವು ನಿಲ್ಲಿಸ್ಬೇಕು, ಇದೆಲ್ಲ ಬೇಡ, ಓಕೆನಾ? ಇದು ಒಂದು ಯಾವುದೋ ಫಂಕ್ಷನ್ ಮಾಡ್ತಾರೆ ಮುಸ್ಲಿಮ್ಸಲ್ಲಿ, ಏನು ಗೊತ್ತಾ, ಅದರಲ್ಲಿ ನೋಡಿ ಎಂಥ ಇದು ಅಂದರೆ ಮನೆಯಿಂದ ತೆಗ್ದು ಬೇರೆಯವ್ರಿಗೆ ಯಾರಿಗೂ ಅದು ಫಂಕ್ಷನ್ ಮಾಡಿದಾಗ ಊಟ ಕೊಡಲ್ವಂತೆ, ಆಯಿತಾ? ನಮ್ಮಲ್ಲೆಲ್ಲೂ ಮಾಡಲ್ಲ ಇದೆಲ್ಲ, ನಾವು ಮೂಢನಂಬಿಕೆಗಳು ನಂಬಲ್ಲ, ನಾನು ನೋಡಿರೋದು, ಆಯಿತಾ? ಅದೇನೋ ಫಂಕ್ಷನ್ ಮಾಡ್ತಾರೆ, ಅದರಲ್ಲಿ ಬೇರೆಯವರಿಗೆಲ್ಲ ಕರೆಸಿ ಮನೆಗೆ ತಿನ್ನಿಸೋದಿರುತ್ತೆ, ಆಯಿತಾ? ನಾನು ಹೇಳ್ತಿರೋದು ಎಂತೆಂಥ ಮೂಢನಂಬಿಕೆಗಳು ಜನರ ಮಧ್ಯದಲ್ಲಿ ಇರುತ್ತೆ ಅಂತ. ಕರ್ಕೊಂಡು ಬಂದು ತಿನ್ನಿಸ್ತಾರಂತೆ. ಹಾಂ, 2 ದಿನದಿಂದ ಪ್ರಿಪ್ರೇಷನ್ ಎಲ್ಲ ಮಾಡಿ ಅದು ಎಲ್ರಿಗೂ ಕರ್ದು ತಿನ್ನಿಸ್ತಾರೆ, ಆಯಿತಾ? ಊಟ ತಿಂದಮೇಲೆ ಅದೇನಾದರೂ ಉಳ್ಬಿಟ್ರೆ ಒಂದು 3 ಟೈಮ್ಸ್ ಏನೋ ತಿನ್ನಿಸ್ತಾರಂತೆ. ಅದು ಯಾವಾಗ ತನಕ ಉಳಿದಿರುತ್ತೆ ಅವಾಗ ತನಕ ತಿನ್ನಿಸ್ತಾರಂತೆ. ಈಗ ಒಂದು ಮನುಷ್ಯ ಒಂಥರ ಊಟ, ಅದರಲ್ಲಿ 3-4 ಥರ ವೆರೈಟಿಗಳು ಇರುತ್ತೆ, ಆಯಿತಾ? ಆ ಊಟದಲ್ಲಿ ಒಂದು ಮನುಷ್ಯ 3-4 ಥರದ್ದು ಎಷ್ಟೊತ್ತಂತ ತಿನ್ನೋದಕ್ಕೆ ಸಾಧ್ಯ? ಯಾರೋ ಒಂದು 3 ಸತಿ ಬಂದು ತಿಂದು ಹೋಗ್ತಾರೆ, ಆಯಿತಾ? ಆಮೇಲೆ 4ನೇ ಸತಿ ಇನ್ನೂ ಉಳಿದ್ಬಿಟ್ರೆ ಅದೇನು ಮಾಡ್ತಾರಂತೆ, ತೊಗೊಂಡೋಗಿ ಮನೆಯಿಂದ ಹೊರಗಡೆ ತೆಗ್ದು ಬೇರೆಯವ್ರಿಗೆ ಕೊಡಲ್ವಂತೆ. ಬೇರೆಯವ್ರಿಗೆ ಕೊಟ್ಟರೆ ಅದು ಸರಿ ಹೋಗಲ್ಲ, ಅದು ಸರಿ ಅಲ್ಲ ಅಂತ ಹೇಳ್ತಾರಂತೆ, ಬೇರೆಯವ್ರಿಗೆ ಕೊಡಲ್ವಂತೆ. ಅದನ್ನ ಬೇಕಂದರೆ ತಗೊಂಡೋಗ್ಬಿಟ್ಟು ನೀರಿಗೆ ಹಾಕ್ತಾರಂತೆ. ಅವಾಗ ನೀವು ಮನೆಯಿಂದ ಹೊರಗಡೆ ತೊಗೊಂಡೋಗ್ತಿಲ್ವಾ ಥಿಂಗ್ಸ್ನ, ಆ ಊಟದ ವಸ್ತುಗಳನ್ನು? ಅದೇ ತೆಗ್ಬಿಟ್ಟು ನೀವು ಮನೆಯಿಂದ ಹೊರಗಡೆ ಬೇರೆಯವ್ರಿಗೆ ಕೊಡ್ತಿದ್ರೆ ಅವ್ರು ತಿಂತಿದ್ದಿಲ್ವಾ? ಹೌದಲ್ವಾ? ಅದನ್ನ ಮನೆಯಿಂದ ಹೊರಗಡೆ ತಗೊಂಡೋಗ್ಬಿಟ್ಟು ನೀರಿಗೆ ಹಾಕ್ಬೋದು, ಆಯಿತಾ? ಅದನ್ನು ತೆಗ್ಬಿಟ್ಟು ಬೇರೆ ಮನುಷ್ಯರಿಗೆ ತಿನ್ನೋಕ್ಕೆ ಕೊಡೋದಿಲ್ಲ. ಈ ಥರ ಮೂಢನಂಬಿಕೆಗಳು, ಇದನ್ನೆಲ್ಲ ಬಿಡಬೇಕು. ನಾವು ತಗೊಂಡೋಗಿ ಏನೇನೋ ವಸ್ತುಗಳನ್ನು ನೀರಿಗೆ ಹಾಕೋದ್ರಿಂದ ನಮಗೇನು ಒಳ್ಳೆಯದಾಗಲ್ಲ, ನೀರು ಹಾಳಾಗಿ ಹೋಗುತ್ತೆ, ಆಯಿತಾ? ಇದನ್ನು ನೆಕ್ಸ್ಟ್ ನ್ಯಾಚುರಲ್ ಆಗಿ ಏನಾಗುತ್ತೆ, ಸಾಯಿಲ್ ಎರೋಷನ್. ನೀವು ನೋಡಿದಾಗ ಮಳೆ ಬಂದಾಗ ಏನಾಗುತ್ತೆ, ಮರಳೆಲ್ಲ ಕೊಚ್ಕೊಂಡು ಹೋಗ್ತಾ ಇರುತ್ತೆ, ಹೌದಲ್ವಾ? ಇದರಿಂದ ಏನಾಗುತ್ತೆ, ವಾಟರ್ ಪೊಲ್ಯೂಷನ್ ಆಗುತ್ತೆ. ಆ ಮಳೆ ನೀರಲ್ಲಿ ಏನಾಗುತ್ತೆ, ಸಾಯಿಲ್ ಪೊಲ್ಯೂಟೆಂಟ್ಸ್ ಎಲ್ಲ, ಸಾಯಿಲಲ್ಲಿ ಇರುವಂಥ ಅಂಶಗಳು, ಸಾಯಿಲಲ್ಲಿ ಇರುವಂಥ ಪೊಲ್ಯೂಷನ್ನು ಎಲ್ಲ ಹೋಗ್ಬಿಟ್ಟು ಯಾವುದಕ್ಕೆ ಸೇರುತ್ತೆ, ನೀರಿಗೆ ಸೇರುತ್ತೆ, ಆಯಿತಾ? ಇದಾಗೋದು ಫಸ್ಟ್. ಆಮೇಲೆ ಲ್ಯಾಂಡ್ ಸ್ಲೈಡ್ಸ್, ಏನು ಭೂಮಿ ಇದು ಸ್ಲೈಡಾಗಿ ಈ ಥರ ಹೊಡ್ಕೊಂಡು ಬಿದ್ದು ಲ್ಯಾಂಡ್ ಸ್ಲೈಡ್ ಆಗುತ್ತಲ್ಲ, ಅದರಿಂದ ಕೂಡ ಆಗುತ್ತೆ, ಆಯಿತಾ? ನೆಕ್ಸ್ಟ್ ವಾಲ್ಕನಿಕ್ ಎರಪ್ಷನ್ಸ್, ನಾನು ಆವಾಗಲೇ ಹೇಳಿದೆ, ವಾಲ್ಕನೋ ಎರಪ್ಷನಲ್ಲಿ ಕೂಡ ಆಗುತ್ತೆ. ಅದರಲ್ಲಿರುವಂತಹ ಥಿಂಗ್ಸ್ ಏನಾಗುತ್ತೆ, ಹೋಗಿ ನೀರಿಗೆ ಸೇರುತ್ತೆ. ಮತ್ತು ಡಿಕೆ ಆ್ಯಂಡ್ ಡಿಕಂಪೋಸಿಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಡಿಕೆ ಆ್ಯಂಡ್ ಡಿಕಂಪೋಸಿಷನ್ ಆಗುತ್ತಲ್ಲ, ಅದೇನಿರುತ್ತೆ, ಮರಳಲ್ಲಿ ಇರುತ್ತೆ, ಆಯಿತಾ? ಆ ಫರ್ಟಿಲಿಟಿ ಮರಳಲ್ಲಿದ್ದರೆ ಅದು ಒಳ್ಳೆಯದು, ಅದೇ ನೀರಿಗೆ ಹೋದರೆ ಅದು ಕೆಟ್ಟದ್ದು, ಆಯಿತಾ? ಇದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮ್ಯಾನ್ ಮೇಡ್ ನೋಡಿ, ಆರಾಮಾಗಿ ಎಲ್ಲದಕ್ಕೂ ಇದೇ ಬರಿಬೋದು. ಯಾವುದು ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್, ಇಂಡಸ್ಟ್ರೀಸಿಂದ ಬರುವಂತಹ ಏನು ಕಸ, ಆಮೇಲೆ ಅರ್ಬನ್ ವೇಸ್ಟ್, ಡೊಮೆಸ್ಟಿಕ್ ವೇಸ್ಟ್, ಅಗ್ರಿಕಲ್ಚರಲ್ ವೇಸ್ಟ್, ಥರ್ಮಲ್ ವೇಸ್ಟು, ಆಯಿಲ್ ಸ್ಪಿಲ್, ನೆಕ್ಸ್ಟು ಆಫ್ ಶೋರ್ ಡ್ರಿಲ್ಲಿಂಗ್, ನ್ಯೂಕ್ಲಿಯರ್ ವೇಸ್ಟ್, ವಾಟರ್ ಪೊಲ್ಯೂಷನ್ ಈಸ್ ಆಫ್ ಡಿಫ್ರೆಂಟ್ ಟೈಪ್ಸ್. ನೆಕ್ಸ್ಟ್ ಮತ್ತು ಯಾವುದು ವಾಟರ್ ಪೊಲ್ಯೂಷನ್ ಆಗುತ್ತೆ, ಸಿ ಆರ್ ಓಷನ್ ವಾಟರ್ ಪೊಲ್ಯೂಷನ್, ಗ್ರೌಂಡ್ ವಾಟರ್ ಪೊಲ್ಯೂಷನ್, ರಿವರ್ ವಾಟರ್ ಪೊಲ್ಯೂಷನ್, ಲೇಕ್ ವಾಟರ್ ಪೊಲ್ಯೂಷನ್. ಈ ಬೇರೆ ಬೇರೆ ಜಾಗದಲ್ಲಿ ರಿವರಲ್ಲಿ ಮಾಡಿದ್ರೆ ಅದು ರಿವರ್ ವಾಟರ್ ಪೊಲ್ಯೂಷನ್, ಸಿಯಲ್ಲಿ ಮಾಡಿದ್ರೆ ಅದು ಸಿ ವಾಟರ್ ಪೊಲ್ಯೂಷನ್, ಆಯಿತಾ? ನೋಡಿ, ಈಗ ಬೀಚಿಗೆಲ್ಲ ಹೋಗ್ತಾರೆ,
ಆಯಿತಾ. ಅಲ್ಲಿ ತೊಗೊಂಡಿದ್ದು, ಅಲ್ಲಿ ತಿಂದಿದ್ದು, ಅಲ್ಲಿ ಹಾಕ್ಕೊಂಡು ಹೋಗಿದ್ದು ಬಟ್ಟೆ ಎಲ್ಲ ಅಲ್ಲಲ್ಲೇ ಬಿಟ್ಬಿಡ್ತಾರೆ. ಅದು ಮತ್ತೆ ನೀರು ಅಲೆ ಬಂದು ಹೊಡ್ಕೊಂಡು ಹೋದಾಗ ಅದೇನಾಗುತ್ತೆ, ನೀರಲ್ಲಿ ಪಾಸ್ ಆಗಲ್ವಾ. ಅದನ್ನೆಲ್ಲ ಕಾಮನ್ ಸೆನ್ಸ್ ಅಲ್ವಾ ಮಕ್ಕಳೇ, ನಮ್ಮಲ್ಲಿ ಇರಬೇಕಲ್ವಾ. ನಾವು ತೊಗೊಂಡೋಗಿರೋ ವಸ್ತುಗಳನ್ನು ನಾವು ಯೂಸ್ ಮಾಡ್ಕೊಂಡ್ಮೇಲೆ ಅಥವಾ ನಮಗೆ ಬೇಡವಾ ಡಸ್ಟ್ಬಿನ್ನಿಗೆ ಹಾಕಿ. ಅದು ನಮಗೆ ಬೇಡವಾ ಅದನ್ನ ಮನೆಗೆ ತೊಗೊಂಡೋಗ್ಬಿಟ್ಟು ನಿಮ್ಮ ಮನೇಲಿ ಡಸ್ಟ್ಬಿನ್ನಿಗೆ ಹಾಕಿ, ಇಲ್ಲ ಎಲ್ಲಾದರೂ ಎಸೀರಿ ಆಯಿತಾ. ಅದನ್ನ ಅಲ್ಲಲ್ಲೇ ಬಿಟ್ಟು ಬರೋದು ನಮಗೆ ಬೇಡ. ನಮ್ಮದು ಕೆಲಸ ಮುಗಿತದ್ರಿಂದ ತಿಂದಿದ್ದೆಲ್ಲ ಅಲ್ಲೇ ಹಾಕಿ ಬರೋದು, ಇದನ್ನೆಲ್ಲ ಮಾಡಬಾರ್ದು ಆಯಿತಾ. ಎಲ್ಲೆಲ್ಲಿ ನಾವು ವಾಟರ್ ಪೊಲ್ಯೂಷನ್ ಮಾಡ್ತೀವಿ ಆ ಜಾಗದ ವಾಟರ್ ಪೊಲ್ಯೂಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಇದು ತುಂಬ ಈಸಿ ಇದೆ, ಅದಕ್ಕೆ ನಾರ್ಮಲ್ ಆಗಿ ಹೇಳ್ಕೊಳ್ತಾ ಹೋಗ್ತಿದ್ದೀನಿ. ಬರೀ ನಿಮಗೆ ನೆನ್ಪಿಟ್ಟು ಇದ್ರೆ ಸಾಕು ಯಾವುದರಿಂದ ಆಗುತ್ತೆ ಅಂತ ಆಯಿತಾ. ನೀವು ಆರಾಮಾಗಿ ಬರಿಬೋದು. ನೆಕ್ಸ್ಟ್, ಇದಾಗೋದ್ರಿಂದ ಮೇನ್ ಎಫೆಕ್ಟ್ ಯಾವುದಾಗುತ್ತೆ ಮಕ್ಕಳೇ, ನಮಗೆ ಮೇನ್ ಎಫೆಕ್ಟ್ ಆಗೋದು ಹೆಲ್ತ್ ಎಫೆಕ್ಟ್ ಆಯಿತಾ. ಟೈಫಾಯ್ಡು, ಮಲೇರಿಯಾ, ಕಾಲೆರಾ. ಮಲೇರಿಯಾ ಅಂದರೆ ಮಲೇರಿಯಾ ಡೈರೆಕ್ಟ್ ನೀರಿಂದ ಬರಲ್ಲ ಆಯಿತಾ. ಮಲೇರಿಯಾ ಡರ್ಟಿ ನೀರಲ್ಲಿ ಆ ಮಸ್ಕಿಟೋಸ್ ಏನಾಗುತ್ತೆ ಜಾಸ್ತಿ ಡೆವಲಪ್ ಆಗುತ್ತೆ ಆಯಿತಾ. ಗಲೀಜು ನೀರು, ಗಲೀಜು ಜಾಗ ಎಲ್ಲಿರುತ್ತೆ ಅಲ್ಲಿ ಜಾಸ್ತಿ ಸೊಳ್ಳೆಗಳು ಆಯಿತಾ. ಆ ಸೊಳ್ಳೆಗಳಿಂದ ನಮಗೆ ಬರುವಂಥದ್ದು ಮಲೇರಿಯಾ. ಇದು ಏನು ಡೈರೆಕ್ಟ್ ಅಲ್ಲ, ಆದರೆ ಇಂಡೈರೆಕ್ಟ್ ಅದರಿಂದನೇ ಆಗ್ತಿರೋದು ಆಯಿತಾ. ಅದಕ್ಕೆ ಅದು ಕಾಲೆರಾ, ಟೈಫಾಯ್ಡು, ಡಯೇರಿಯಾ, ಜಾಂಡೀಸ್, TB ಇದೆಲ್ಲ ಏನು ಆಗೋದು ವಾಟರ್ ಪೊಲ್ಯೂಷನಿಂದನೇ ಆಯಿತಾ. ಮೆಜರ್ಸ್ ಹೇಗೆ ಕಂಟ್ರೋಲ್ ಮಾಡಬೇಕು, ಸೀವೇಜ್ ಟ್ರೀಟ್ಮೆಂಟ್ಸ್ಗಳು ಇಟ್ಕೊಳ್ಬೇಕು. ಇದೇನು ಡ್ರೈನೇಜ್ ವೇಸ್ಟು ಏನೆಲ್ಲ ವೇಸ್ಟ್ ಹೋಗುತ್ತಲ್ಲ ಅಲ್ಲಿ ಸೀವೇಜ್ ಟ್ರೀಟ್ಮೆಂಟ್ ಅಂದರೆ ಒಂದು ಟ್ರೀಟ್ಮೆಂಟನ್ನು ಮಾಡ್ತಾರೆ ಆಯಿತಾ. ನೀರಿಗೆ ಕ್ಲೀನ್ ಮಾಡುವಂಥ ಟ್ರೀಟ್ಮೆಂಟ್, ಎಷ್ಟು ನೆನ್ಪಿಟ್ಕೊಳ್ಳಿ ಸಾಕಾಯ್ತಾ. ಸೀವೇಜ್ ಟ್ರೀಟ್ಮೆಂಟ್ ಅಂದರೆ ಏನು ಅಂತ ಗೊತ್ತಿರಬೇಕಲ್ಲ ಬರೆಯೋದಕ್ಕೆ. ನೀರನ್ನು ಕ್ಲೀನ್ ಮಾಡುವಂತಹ ಟ್ರೀಟ್ಮೆಂಟ್ ಆಯಿತಾ. ನೆಕ್ಸ್ಟ್, ಡಿಸ್ಪೋಸಲ್ ಆಫ್ ವೇಸ್ಟನ್ನು ಡಿಸ್ಪೋಸ್ ಮಾಡಬೇಕು, ತೆಗಿಬೇಕು ಆಯಿತಾ. ಎಲ್ಲಿ ಬೇಕಲ್ಲಿ ಬಿಸಾಕಬಾರ್ದು. ಡ್ರಿಂಕಿಂಗ್ ವಾಟರ್ ಸೋರ್ಸ್ ಮಸ್ಟ್ ಬಿ ಕೆಪ್ಟ್ ಕ್ಲೀನ್. ಮತ್ತು ನಾವು ಯಾವುದರಿಂದ ವಾಟರ್ನ ತಗೊಂಡು ಕುಡಿತಿದ್ದೀವಿ ಅದು ಫಸ್ಟು ಕ್ಲೀನಾಗಿ ಇರಬೇಕು ಆಯಿತಾ. ನೆಕ್ಸ್ಟ್ ಹೋಗೋಣ ಮಕ್ಕಳೇ ಸಾಯಿಲ್ ಪೊಲ್ಯೂಷನಿಗೆ. ಸಾಯಿಲ್ ಪೊಲ್ಯೂಷನ್ is decrease in the quality of soil either due to human sources or natural sources or both. Quality, ಸಾಯಿಲಿನ ಕ್ವಾಲಿಟಿ ಡಿಕ್ರೀಸ್ ಮಾಡೋದೇ ಏನು ಸಾಯಿಲ್ ಪೊಲ್ಯೂಷನ್. ಫರ್ಟಿಲಿಟಿ ಡಿಕ್ರೀಸ್ ಮಾಡೋದೇ ಏನು ಸಾಯಿಲ್ ಪೊಲ್ಯೂಷನ್. ಯಾವುದರಿಂದ ಆಗುತ್ತೆ, ಹ್ಯೂಮನಿಂದನೂ ಆಗುತ್ತೆ, ನ್ಯಾಚುರಲಿಂದ ಯಾವುದದು ವಾಲ್ಕೆನಿಕ್ ಎರಪ್ಷನ್ ಹೌದಲ್ವಾ, ಸಾಯಿಲ್ ಎರೋಷನ್ ಹೌದಾ, ಇದರಿಂದ ಎಲ್ಲ ಆಗುವಂಥದ್ದು. ನೆಕ್ಸ್ಟ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದರಿಂದನೂ ಆಗುತ್ತೆ. ನೆಕ್ಸ್ಟ್, ಮ್ಯಾನಿಂದ ಆಗುವಂಥದ್ದು ಯಾವುದು, ಅದೇ ಅಗ್ರಿಕಲ್ಚರಲ್ ವೇಸ್ಟು. ಅಗ್ರಿಕಲ್ಚರ್ ಡೆವಲಪ್ ಮಾಡೋದಕ್ಕೆ ನಾವು ಸಾಯಿಲಿಗೆ ಏನೇನೋ ಪೆಸ್ಟಿಸೈಡ್ಸ್ ಹಾಕ್ಬಿಡ್ತೀವಿ, ಆಮೇಲೆ ಫರ್ಟಿಲೈಸರ್ಸ್ ಹಾಕ್ಬಿಡ್ತೀವಿ. ಇದನ್ನೆಲ್ಲ ಏನು ಮಾಡುತ್ತೆ, ಸಾಯಿಲ್ ಪೊಲ್ಯೂಷನ್ ಜಾಸ್ತಿ ಇದರಿಂದಾನೇ ಕ್ರಿಯೇಟ್ ಆಗುವಂಥದ್ದು. ಏನಾಗುತ್ತೆ ಎಫೆಕ್ಟ್ಸ್, ವೇಸ್ಟ್ ಲ್ಯಾಂಡ್ ಆಗಿಬಿಡುತ್ತೆ. ಲ್ಯಾಂಡ್ ಏನಾಗ್ಬಿಡುತ್ತೆ, ಫರ್ಟಿಲಿಟಿ ಇಲ್ಲ ಅಂದರೆ ಅದೇನಾಗುತ್ತೆ ಮಕ್ಕಳೇ, ವೇಸ್ಟ್ ಆಗಿಬಿಡುತ್ತೆ. ಆ ಲ್ಯಾಂಡಲ್ಲಿ ಏನು ಗ್ರೋ ಮಾಡೋದಕ್ಕೆ ಬರೋದಿಲ್ಲ. ನೆಕ್ಸ್ಟು, ಮೆಷರ್ಸ್ ಏನು ಮಾಡಬೇಕು, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್, ಫರ್ಟಿಲೈಸರ್ಸ್ ಇದೆಲ್ಲ ಯೂಸ್ ಮಾಡೋದು ಕಮ್ಮಿ ಮಾಡಬೇಕು. ಇದೆಲ್ಲ ಯೂಸ್ ಮಾಡಬಾರ್ದು ಆಯಿತಾ. ನ್ಯಾಚುರಲ್ ಆಗಿ ಗ್ರೋ ಆಗೋಕ್ಕೆ ಬಿಡಬೇಕು. ಹೌದು, ಟೈಮ್ ತಗೊಳುತ್ತೆ, ಅದು ಟೈಮ್ ಕೊಡಬೇಕು ತಾನೇ ಡೆವಲಪ್ ಆಗೋಕ್ಕೆ. ಈಗ ನೋಡಿ ಮಕ್ಕಳೇ, ನಾನು ಹುಟ್ಟಿದ್ದೀನಿ ಆಯಿತಾ, ನಾನು 1 ವರ್ಷದ ಇದ್ದೀನಿ. ಈಗ ನೀನು ಈಗಲೇ 18 ವರ್ಷ ಆಗಿಬಿಡು, ಈಗಲೇ ನೀನು 20 ವರ್ಷದವಳು ಆಗಿಬಿಡು ಅಂದರೆ ಆಗೋದಕ್ಕೆ ಸಾಧ್ಯನಾ? ಅದಕ್ಕೊಂದು ಡ್ಯೂರೇಷನ್ ಬೇಡವಾ ನಾನು ಬೆಳೆಯೋದಕ್ಕೆ? ನನ್ನ ಮಸಲ್ ಪವರ್ ಬೆಳಿಬೇಕು, ನನ್ನ ಬುದ್ಧಿ ಬೆಳಿಬೇಕು, ನಾನು ಬೆಳಿಬೇಕು ಆಯಿತಾ. ಇದೆಲ್ಲ ಆಗಬೇಕಲ್ವ. ಒಂದೇ ಸತಿ ನಿನಗೆ ಒಂದು ಇಂಜೆಕ್ಷನ್ ಹಾಕ್ಬಿಡ್ತೀನಿ, ನಿನಗೆ 1 ವರ್ಷದವಳು ಇದ್ದವಳು ನೀನು 20 ವರ್ಷಕ್ಕೆ ಹೋಗ್ಬಿಡು ಅಂತ ಹೇಳಿದ್ರೆ ಆಗ್ಬಿಡುತ್ತೆ ಮಕ್ಕಳೇ? ಇಲ್ಲ ಅಲ್ವಾ, ಒಂದು ಡ್ಯೂರೇಷನ್ ಬೇಕಲ್ವ ಎಲ್ಲ ಡೆವಲಪ್ಮೆಂಟ್ಸ್ ಆಗೋದಕ್ಕೆ. ಆ ಥರ ಇಲ್ಲೂ ಕೂಡ ನೀವೇನು ಮಾಡಬೇಕು, ಡೆವಲಪ್ಮೆಂಟ್ ಆಗೋಕ್ಕೆ ಟೈಮ್ ಕೊಡಿ. ನ್ಯಾಚುರಲ್ ಆಗಿ ಅದು ಹೆಲ್ದಿ ಕೂಡ ಇರುತ್ತೆ. ನೀವೇನೇನೋ ಅದಕ್ಕೆ ಅಡಿಷನ್ ಮಾಡಿಬಿಟ್ಟು ಬೇಗ ಅದನ್ನು ಎದ್ದು ನಿಲ್ಲಿಸ್ಬೇಡಿ ಆಯಿತಾ, ಈ ಥರ. ನೆಕ್ಸ್ಟ್, ನಾಯ್ಸ್ ಪೊಲ್ಯೂಷನ್ ಗೊತ್ತಾಯ್ತಲ್ವಾ. ಅರ್ಬನ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಅರ್ಬನೈಸೇಷನಲ್ಲಿ ಮ್ಯಾನೇಜ್ಮೆಂಟ್ ಇರಬೇಕು. ಮತ್ತು ಏನು ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್ ಎಲ್ಲ ಹಾಕಬಾರ್ದು ಆಯಿತಾ. ಇದನ್ನೆಲ್ಲ ಮೇಂಟೈನ್ ಮಾಡಿದ್ರೆ ಏನಾಗುತ್ತೆ, ಸಾಯಿಲ್ ಪೊಲ್ಯೂಷನ್ ಆಗೋದಿಲ್ಲ. ನೆಕ್ಸ್ಟ್, ನಾಯ್ಸ್ ಪೊಲ್ಯೂಷನ್ ಯಾವುದರಿಂದ ಆಗುತ್ತೆ ಗೊತ್ತಾ ಮಕ್ಕಳೇ, ಒಂದು ದೊಡ್ಡ ಗರ್ಜನೆ ಸೌಂಡ್ಗಳು ಕ್ರಿಯೇಟ್ ಮಾಡೋದು ಎನ್ವಿರಾನ್ಮೆಂಟಲ್ಲಿ, ಅದೇ ನಾಯ್ಸ್ ಪೊಲ್ಯೂಷನ್. ಫಾರ್ ಎಕ್ಸಾಂಪಲ್, ಮಳೆ ಬರೋ ಟೈಮ್ಗೆ ಕೇಳಿದ್ದೀರಾ, ಏನಾಗುತ್ತೆ, ಇದು ಮಿಂಚು, ಗುಡುಗು ಇದೆಲ್ಲ ಆಗ್ತಾ ಇರುತ್ತಲ್ಲ, ಇದು ಕೂಡ ನಾಯ್ಸ್ ಪೊಲ್ಯೂಷನ್ಗೆ ಕಾರಣ ಆಗುತ್ತೆ ಆಯಿತಾ. ಮತ್ತು ಸೈಕ್ಲೋನ್ ಆಗೋದು, ಥಂಡರ್ ಆಗೋದು ಆಯಿತಾ, ಹೆವಿ ರೈನ್ಫಾಲ್ ಆಗೋದು, ಇದೆಲ್ಲ ನ್ಯಾಚುರಲ್ ಥಿಂಗ್ಸ್. ನೆಕ್ಸ್ಟ್, ಮತ್ತು ವಾಲ್ಕನೋಸ್ ಹೊಡ್ಕೊಳ್ಳುತ್ತಲ್ಲ ಅವಾಗೂ ಕೂಡ ಇದು
ಇಲ್ಲ, ಓಕೆ, ಅದು ಬೇರೆದೇ. ಥಂಡರ್, ಸೈಕ್ಲೋನ್ಸ್, ಹೆವಿ ರೈನ್ಫಾಲ್ ಇದೆಲ್ಲ ನ್ಯಾಚುರಲ್ ಆಗಿ ಆಗುವಂಥದ್ದು. ಓಷನ್ ವೇವ್ಸ್, ಮ್ಯಾನ್ ಮೇಡ್ ಇಂಡಸ್ಟ್ರಿಯಲ್ ನಾಯ್ಸು ಮತ್ತು ಕ್ರಾಫ್ಟ್ಸ್, ಡೊಮೆಸ್ಟಿಕ್ ನಾಯ್ಸು, ಮೈನಿಂಗಲ್ಲಿ ದೊಡ್ಡ ದೊಡ್ಡ ಬಾಂಬ್ಸ್ ಎಲ್ಲ ಇಟ್ಬಿಟ್ಟು ಹೊಡಿತಾರೆ, ಅದು ತುಂಬ ನಾಯ್ಸ್ ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಮತ್ತು ಇಂಡಸ್ಟ್ರಿಯಲ್ ನಾಯ್ಸ್, ಅಲ್ಲಿ ವರ್ಕ್ ಆಗುವಂಥ ಮಿಷಿನ್ಸು, ಅಲ್ಲಿ ವರ್ಕ್ ಆಗುವಂಥ ದೊಡ್ಡ ಇದು, ಅದರಿಂದ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ಮತ್ತು ಡೊಮೆಸ್ಟಿಕ್, ನಾವು ಈ ಗಾಡಿಗಳಿಂದ, ಈ ವೆಹಿಕಲ್ಸಿಂದ ಮತ್ತು ಬೇರೆ ಬೇರೆ ಇದರಿಂದ ನಾವು ನಾಯ್ಸನ್ನ ಕ್ರಿಯೇಟ್ ಮಾಡ್ತೀವಲ್ಲ, ಆ ನಾಯ್ಸ್ ಪೊಲ್ಯೂಷನ್. ಆಯಿತಾ, ನಾಯ್ಸ್ ಪೊಲ್ಯೂಷನ್ ಆಗೋದ್ರಿಂದ ಏನಾಗುತ್ತೆ ಮಕ್ಕಳೇ, ಹೆಡ್ಡೇಕ್ ಆಗುತ್ತೆ, ಒಂಥರ ಫೀಲ್ ಆಗುತ್ತೆ, ಯಾಕಾದರೂ ಇದೀವೋ ಇಲ್ಲಿ ಆ ಥರ ಬೇಜಾರು ಅನಿಸುತ್ತೆ. ಆಯಿತಾ, ಹಿಯರಿಂಗ್ ಪ್ರಾಬ್ಲಮ್ಸ್ ಆಗುತ್ತೆ. ದೊಡ್ಡ ದೊಡ್ಡ ಬಾಂಬ್ಸ್ ಎಲ್ಲ ಒಂದೇ ಸತಿ ಹೊರಟ್ಬಿಟ್ರೆ ಈ ನಮ್ಮ ಇಯರು ಎಬಿಲಿಟಿನ ಕಳ್ಕೊಂಡ್ಬಿಡುತ್ತೆ ಸೌಂಡ್ನ ಕೇಳಿಸ್ಕೊಳೋದಕ್ಕೆ. ಅದರಲ್ಲಿರುವಂತಹ ಆರ್ಗನ್ಸು ಹೊಡ್ಕೊಳ್ಬಿಡುತ್ತೆ. ಆಯಿತಾ, ಹಾಳಾಗಿಬಿಡುತ್ತೆ. ಹಿಯರಿಂಗ್ ಪ್ರಾಬ್ಲಮ್ಸ್ ಆಗುತ್ತೆ, ರೆಸ್ಟ್ಲೆಸ್ನೆಸ್ ಆಗುತ್ತೆ. ಆಯಿತಾ, ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ ಆಗಿಬಿಡುತ್ತೆ. ಆಯಿತಾ, ಸೈಕಾಲಜಿಕಲ್ ಡಿಸಾರ್ಡರ್ಸ್ ಆಗಿಬಿಡುತ್ತೆ. ಸೈಕಾಲಜಿಕಲ್ ಡಿಸಾರ್ಡರ್ಸ್ ಅಂದರೆ ಬ್ರೈನ್ ನೆಟ್ಟಿಗೆ ವರ್ಕೇ ಮಾಡಲ್ಲ. ಆಯಿತಾ, ಬ್ರೈನ್ ವರ್ಕ್ ಮಾಡಿಲ್ಲ ಅಂದರೆ ಅದು ಸೈಕಾಲಜಿಕಲ್ ಡಿಸಾರ್ಡರೇ. ಓಕೆನಾ. ಬಿಹೇವಿಯರಲ್ ಚೇಂಜಸ್ ಬಂದುಬಿಡುತ್ತೆ, ಬಿಹೇವಿಯರ್ ಚೇಂಜ್ ಆಗಿಬಿಡುತ್ತೆ. ಒಂದೇ ಸತಿ ಹೆದರ್ಕೊಂಡಿರ್ತಾರೆ, ಅದರಿಂದ ಅವ್ರ ಮೈಂಡ್ ನೆಟ್ಟಿಗೆ ಸಿಗ್ನಲ್ಸೇ ಪಾಸ್ ಮಾಡ್ತಿರಲ್ಲ. ಆಯಿತಾ, ಅವ್ರ ಬಿಹೇವಿಯರೇ ಚೇಂಜ್ ಆಗಿಬಿಡುತ್ತೆ, ಒಬ್ಬೊಬ್ರು ಹುಚ್ಚರಾಗ್ಬಿಡ್ತಾರೆ, ಈ ಥರ ಎಲ್ಲ ಆಗಿಬಿಡುತ್ತೆ. ಆಯಿತಾ, ನೆಕ್ಸ್ಟ್ ಇದನ್ನೆಲ್ಲ ತಡಿಬೇಕಂದ್ರೆ ಏನು ಮಾಡಬೇಕು, ಹಾರ್ನ್ಸ್, ಲೌಡ್ ಸ್ಪೀಕರ್ಸ್, ಏರ್ಪೋರ್ಟ್ಸ್, ಇದನ್ನೆಲ್ಲ ನಾವು ಏನು ಮಾಡಬೇಕು, ರೆಸಿಡೆನ್ಷಿಯಲ್ ಝೋನ್ಸನ್ನು ಕ್ರಿಯೇಟ್ ಮಾಡಬೇಕು. ಆಯಿತಾ, ಎಲ್ಲಿ ಬೇಕಲ್ಲಿ ಇದನ್ನೆಲ್ಲ. ಮತ್ತು ನೀವು ಕೇಳಿದರೆ ಜಾಸ್ತಿ ಜೋರಾಗಿ ಗಾಡಿ ಹೊಡ್ಕೊಂಡು ಹೋದರೆ ಹಿಡ್ಕೊತಾರೆ ಪೊಲೀಸರು ಅಂತ ಹೇಳ್ಬಿಟ್ಟು ಅಲ್ಲೇ ಸ್ಲೋ ಮಾಡ್ಕೊತಾರೆ. ಹೌದಾ, ಅದಕ್ಕೂ ಕೂಡ ಏನಿದೆ, ಫೈನ್ ಎಲ್ಲ ಇದೆ. ಆಯಿತಾ, ನೆಕ್ಸ್ಟ್ ಹೋಗೋಣ. ಗ್ಲೋಬಲ್ ವಾರ್ಮಿಂಗ್ ಅಂದರೆ ಮಕ್ಕಳೇ ಏನು, ಈ ನಮ್ಮ ಅರ್ತ್ ಏನಿದೆಯಲ್ಲ, ಈ ಅರ್ತಿನ ಟೆಂಪ್ರೇಚರ್ ಇನ್ಕ್ರೀಸ್ ಆಗುವಂಥದ್ದು. ಇದರಿಂದ ಟೆಂಪರೇಚರ್ ಇನ್ಕ್ರೀಸ್ ಆಗೋದೇ ಏನು, ಗ್ಲೋಬಲ್ ವಾರ್ಮಿಂಗ್. ಟೆಂಪರೇಚರ್ ಎಷ್ಟಿರಬೇಕು ಅಷ್ಟಿದ್ರೆ ಮಾತ್ರ ನಾವಿಲ್ಲಿ ಬದುಕೋದಕ್ಕೆ ಸಾಧ್ಯ. ನೀವು ನಾರ್ತ್ ಸೈಡು ಮುಂಬೈ, ಡೆಲ್ಲಿಯಲ್ಲೆಲ್ಲ ಹೋಗಿ ಮಕ್ಕಳೇ, ಅಲ್ಲಿ ಎಷ್ಟು ಬಿಸಿಲು ಇರುತ್ತೆ ಅಂದರೆ ಮಕ್ಕಳೇ, ಅಲ್ಲಿ ನೀವು ಹೇಳೋದಕ್ಕಾಗಲ್ಲ, ಅಷ್ಟು ಬಿಸಿಲು. ನಾವು ಸೌತ್ ಸೈಡಲ್ಲಿ ನಾವು ಒಂಚೂರು ವಾರ್ಮ್ ಆಗಿ ನಮ್ಮ ನೇಚರೇ ಬೇರೆ ಇದೆ. ನಮಗೆ ಚಳಿನೂ ಎಷ್ಟು ಬೇಕಷ್ಟೇ ಸಿಗುತ್ತೆ, ನಮಗೆ ಮಳೆನೂ ಎಷ್ಟು ಬೇಕಷ್ಟು ಸಿಗುತ್ತೆ, ನಮಗೆ ಬಿಸಿಲು ಎಷ್ಟು ಬೇಕಷ್ಟು ಸಿಗುತ್ತೆ. ಆದರೆ ಇಲ್ಲಿ ನಾರ್ತ್ ಸೈಡಲ್ಲಿ, ನಮ್ಮ ಇಂಡಿಯಾದ ಏನು ನಾರ್ತ್ ಭಾಗಗಳಿದಾವಲ್ಲ, ಇದು ಫುಲ್ಲು ನಾರ್ತ್ ಆಯಿತು. ಈ ಭಾಗಗಳು, ಈ ಕೆಳಗೆ ಅಥವಾ ಇಲ್ಲಿ ಮಹಾರಾಷ್ಟ್ರದಲ್ಲಿ ಇಲ್ಲಿ ಬರುತ್ತೆ ಅಲ್ವಾ ಮಹಾರಾಷ್ಟ್ರ, ಇಲ್ಲೆಲ್ಲ ಎಷ್ಟು ಏನು ಬಿಸಿಲು ಇರುತ್ತೆ ಅಂದರೆ ಮಕ್ಕಳೇ, ಅಲ್ಲಿ ಮಳೆ ಬಂದ್ರೇ ಅವ್ರಿಗೊಂಥರ ಖುಷಿ. ಆಯಿತಾ, ಮಳೆ ಬಂತಲ್ಲಪ್ಪ ಅಂತ. ಅಷ್ಟು ಬಿಸಿಲಿರುತ್ತೆ, ಅಷ್ಟು ಹೆಕ್ಟಿಕ್ ಲೈಫ್ ಅಲ್ಲೆಲ್ಲ. ಆಯಿತಾ, ಈ ಟೆಂಪರೇಚರ್ ಇನ್ಕ್ರೀಸ್ ಆಗಿ ಈ ಭೂಮಿದ ತಾಪಮಾನ ಇನ್ಕ್ರೀಸ್ ಆಗುತ್ತಲ್ಲ, ಇದನ್ನು ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆಯಿತಾ, ಇದು ಯಾವುದರಿಂದ ಆಗುತ್ತೆ ಅಂದರೆ ನಮ್ಮಿಂದನೇ. ಯಾಕೆ ನಾವು ಟ್ರೀಸ್ನ ಕಟ್ ಮಾಡ್ತಿದ್ದೀವಿ, ಆಕ್ಸಿಜನ್ ಇದನ್ನೆಲ್ಲ ಕಮ್ಮಿ ಮಾಡ್ತಾ ಇದ್ದೀವಿ. ಟ್ರೀಸ್ ಕಟ್ ಆದರೆ ಮಳೆ ಜಾಸ್ತಿ ಆಗಲ್ಲ, ಮಳೆ ಜಾಸ್ತಿ ಆಗಿಲ್ಲ ಅಂದರೆ ಏನಾಗುತ್ತೆ, ಆಲ್ಮೋಸ್ಟ್ ಏನಾಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಆಯಿತಾ, ಗ್ಲೋಬಲ್ ವಾರ್ಮಿಂಗ್ ಇದು. ಗ್ರೀನ್ ಹೌಸ್ ಎಫೆಕ್ಟಿಂದ ಏನಾಗುತ್ತೆ ಮಕ್ಕಳೇ, the energy that the earth receives from the sun has to be balanced by radiation emitted from the earth's surface. The use of fossil fuels, greenhouse effect ಅಂದರೆ ಮಕ್ಕಳೇ, ಈ ಎನರ್ಜಿ ಏನು ಸನ್ ಕೊಡ್ತಿದೆಯಲ್ಲ, ಅದನ್ನು ಎಷ್ಟು ಬೇಕು ಅಷ್ಟು ತಗೊಂಡು ಬೇಡದಿದ್ದನ್ನು ವಾಪಸ್ ಕಳಿಸೋ ಶಕ್ತಿ ಏನಿರಬೇಕು, ಅರ್ಥ ಹತ್ರ ಇರಬೇಕು. ಇದು ಅರ್ಥ ಅಂದ್ಕೊಳ್ಳಿ, ಇದು ಸನ್. ಓಕೆನಾ, ಸನ್ ರೇಡಿಯೇಷನ್ಸ್ನ ಎಮಿಟ್ ಮಾಡ್ತಾ ಇದೆ. ನನಗೆ ಎಷ್ಟು ರೇಡಿಯೇಷನ್ಸ್ ಬೇಕು, ರೇಡಿಯೇಷನ್ಸ್ ಬೇಕಾದಲ್ವಾ, ಎಷ್ಟು ರೇಡಿಯೇಷನ್ಸ್ ಬೇಕು ಅಷ್ಟನ್ನು ನಾನು ತೊಗೊತೀನಿ, ನನಗೆ ಬೇಡದಿದ್ದನ್ನು ನಾನು ವಾಪಸ್ ಮಾಡ್ತೀನಿ. ಈ ಶಕ್ತಿ ಯಾರಲ್ಲಿರಬೇಕು, ಅರ್ಥಲ್ಲಿರಬೇಕು. ಆ ಶಕ್ತಿನ ನಮ್ಮ ಅರ್ಥಕ್ಕೆ ಕಳ್ಕೊತಿದೆ. ಅದಕ್ಕೋಸ್ಕರ ಗ್ರೀನ್ ಹೌಸ್ ಎಫೆಕ್ಟ್ಸ್ ಆಗ್ತಿದೆ. ಬೇಡದಿರೋ ರೇಡಿಯೇಷನ್ಸ್ ಎಲ್ಲ ನಮ್ಮ ಅರ್ಥಿಗೆ ಬೀಳ್ತಿದೆ. ಯಾಕಂದರೆ ಅರ್ಥಿನ ಸರ್ಫೇಸ್ ಹಾಳಾಗ್ತಾ ಇದೆ. ಆಯಿತಾ, ಅದರಿಂದ ಗ್ರೀನ್ ಹೌಸ್ ಎಫೆಕ್ಟ್ ಆಗುವಂಥದ್ದು. ಇದರಿಂದ ಯಾವುದರಿಂದ ಇದೆಲ್ಲ ಆಗ್ತಿರೋದು, ಕಾರ್ಬನ್ ಡೈಆಕ್ಸೈಡಿಂದ. ಅದೇ ಮತ್ತೆ. ಆಯಿತಾ, ನೀವು ಎಲ್ಲೋದ್ರೂ ಅದೇ ಕಾಸಸ್. ಅದನ್ನೆಲ್ಲ ತಡೆದ್ಬಿಟ್ರೆ ಎಲ್ಲ ಪೊಲ್ಯೂಷನ್ನು ಸರಿ ಹೋಗ್ಬಿಡುತ್ತೆ. ಕಾರ್ಬನ್ ಡೈಆಕ್ಸೈಡು, ಬೇಡದಿರುವಂತಹ ಗ್ಯಾಸಸ್, ಇದೆಲ್ಲ ಏನಾಗುತ್ತೆ, ಗ್ರೀನ್ ಹೌಸ್ ಎಫೆಕ್ಟ್ಸಿಗೆ. ಆಮೇಲೆ ನೆಕ್ಸ್ಟ್ ಬರುತ್ತೆ ಓಝೋನ್ ಡಿಪ್ಲೀಷನ್. ಓಝೋನಿಂದು ಒಂದು ಏನು, ಇಲ್ಲಿ ನೋಡಿ, ಅರ್ಥಿದು ಅಂದರೆ ಈ ಥರ ಒಂದು ಲೇಯರ್ ಇದೆ. ಆಯಿತಾ, ಫಾರ್ ಎಕ್ಸಾಂಪಲ್ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಮಾಡಿಸೋದಕ್ಕೆ. ಇದು ಒಂದು ಓಝೋನ್ ಲೇಯರ್ ಅಂತ ಅಂದ್ಕೊಳ್ಳಿ. ಆಯಿತಾ, ಥಿನ್ನಾಗಿ ಒಂದು ಲೇಯರ್ ಇದೆ. ಥಿನ್ ಬಿಡ್ಸೋಕ್ಕೆ ಹೋದೆ,
ಥಿನ್ ಆಗಿ ಒಂದು ಓಝೋನಿನ ಲೇಯರ್ ಇದೆ ಆಯಿತಾ. ಈ ಲೇಯರು ಏನು ಮಾಡುತ್ತೆ ಅಂದರೆ, ನಾನು ಹೇಳಿದ್ನಲ್ಲ ಅವಾಗಲೇ, ಸನ್ನಿನ ಈ ಏನು ಹಾರ್ಮ್ಫುಲ್ ರೇಡಿಯೇಷನ್ಸ್ ಬರುತ್ತಲ್ಲ ಇದನ್ನು ಕಂಟ್ರೋಲ್ ಮಾಡುವಂತಹ ಲೇಯರ್ ಇದು ಆಯಿತಾ. ಈ ಲೇಯರ್ ಏನಾಗ್ತಿದೆ, ನಾವು ಭೂಮಿಯಲ್ಲಿ ಯೂಸ್ ಮಾಡುವಂತಹ CFC ಕ್ಲೋರೋಫ್ಲೋರೋಕಾರ್ಬನ್ ಜಾಸ್ತಿ ಆಗಿ ಇದೇನು ಮಾಡುತ್ತೆ, ಕ್ಲೋರೋಫ್ಲೋರೋಕಾರ್ಬನ್ನು ಇದನ್ನು ಹಾರ್ಮ್ ಮಾಡುತ್ತೆ. ಈ ಥರ ಏನಾಗ್ತಿದೆ, ಈಗ ಓಝೋನ್ ಲೇಯರಲ್ಲಿ ಓಝೋನ್ ಲೇಯರ್ ಒಂಥರ ಹರ್ಕೊಂತಿದೆ, ಆ ಥರ ಏನು ಸ್ಪೇಸ್ ಕ್ರಿಯೇಟ್ ಆಗ್ತಿದೆ ಓಝೋನ್ ಲೇಯರ್. ಅದರಿಂದ ಏನಾಗುತ್ತೆ, ರೇಡಿಯೇಷನ್ಸ್ ಅರ್ತಿಗೆ ಬರುತ್ತೆ ಆಯಿತಾ. ಹಾರ್ಮ್ಫುಲ್ ರೇಡಿಯೇಷನ್ಸ್ನ ಯಾವುದು ತಡೀತಿತ್ತು, ಓಝೋನ್ ಲೇಯರ್. ಓಝೋನ್ ಲೇಯರ್ ಯಾವ್ದ್ರಿಂದ ಹಾಳಾಗ್ತಿದೆ, CFCs ಇಂದ ಆಯಿತಾ, ಕ್ಲೋರೋಫ್ಲೋರೋಕಾರ್ಬನ್ಸಿಂದ. ಇದೆಲ್ಲ ಜಾಸ್ತಿ ನಾವು ರೆಫ್ರಿಜರೇಟರ್ ಎಲ್ಲ ಜಾಸ್ತಿ ಇರುತ್ತಿದ್ದು ಆಯಿತಾ. ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಈ ಓಝೋನ್ ಲೇಯರ್ ಹಾಳಾಗ್ತಿದೆ. ಓಝೋನ್ ಲೇಯರ್ ಹಾಳಾಗೋದ್ರಿಂದ ಡೈರೆಕ್ಷನ್ ಏನು ಸನ್ನಿನ ರೇಡಿಯೇಷನ್ಸ್ ಕರೆಕ್ಟಾಗಿ ನಮ್ಮ ಭೂಮಿಗೆ ಬೀಳುತ್ತೆ. ಇದರಿಂದ ಏನಾಗುತ್ತೆ ಮಕ್ಕಳೇ, ಸ್ಕಿನ್ ಡಿಸೀಸ್, ಸ್ಕಿನ್ ಕ್ಯಾನ್ಸರ್ ಇದೆಲ್ಲ ಇದರಿಂದಾನೇ ಜಾಸ್ತಿ ಬರುವಂಥದ್ದು ಆಯಿತಾ. ಇದು ಫುಲ್ಲು ಕಾನ್ಸೆಪ್ಟ್ ಅರ್ಥ ಆಯಿತಾ. ಒಂದ್ಸತಿ ಓದ್ಕೊಳ್ಳಿ, ಆರಾಮಾಗಿ ಬಂದುಬಿಡುತ್ತೆ ಆಯಿತಾ. ನೆಕ್ಸ್ಟ್ ಆ್ಯಸಿಡ್ ರೈನ್ ಹೇಗಾಗುತ್ತೆ ಅಂದರೆ ಮಕ್ಕಳೇ, ನಾವು ಇಂಡಸ್ಟ್ರಿಯಲ್ಸಲ್ಲಿ ಇದರಲ್ಲೆಲ್ಲ ಜಾಸ್ತಿ ಏನು ಮಾಡ್ತೀವಿ, ಕೆಮಿಕಲ್ಸ್ ಯೂಸ್ ಮಾಡ್ತೀವಿ. ಆ ಕೆಮಿಕಲ್ಸು ನೀರು ಜೊತೆ ಎವಾಪ್ರೇಟ್ ಆಗುತ್ತೆ ಹೌದಾ. ಎವಾಪ್ರೇಟ್ ಆಗಿ ಹೋಗ್ಬಿಟ್ಟು ಅದು ಕ್ಲೌಡ್ಸ್ ಆಗುತ್ತೆ ಆಯಿತಾ. ಆ ಕ್ಲೌಡ್ಸು ಒಂದಕ್ಕೊಂದು ಹೊಡ್ಕೊಂಡು ಮಳೆ ಬಿದ್ದಾಗ ಅದರಲ್ಲಿರೋ ಕೆಮಿಕಲ್ಸು ಬೀಳುತ್ತಾ ಕೆಳಗೆ, ಹೌದಲ್ವಾ. ಅದು ಸ್ಕಿನ್ನಿಗೆ ಟಚ್ ಆದರೆ ಅದು ಹಾರ್ಮ್ಫುಲ್ಲು. ಮತ್ತು ಮಾನ್ಯುಮೆಂಟ್ಸ್ ಎಲ್ಲ ಮಾಡಿರ್ತಾರೆ ನೋಡಿ, ಅದ್ರ ಮೇಲೆ ಬಿದ್ದರೆ ಅದ್ರ ಕಲರು ಇದು ಎಲ್ಲ ಶೈಲಿನೇ ಹಾಳಾಗಿ ಹೋಗ್ಬಿಡುತ್ತೆ ಅದರಿಂದ. ಇದು ಕಾಸಸ್ ರೈನ್ ಡ್ಯಾನ್ಸ್ ಅಂತೀನಿ, ಆ್ಯಸಿಡ್ ರೈನಿಂದ ಆಯಿತಾ. ನೆಕ್ಸ್ಟ್ ಮತ್ತು ಇದು ಆ್ಯಸಿಡ್ ರೈನ್ ಆಗೋದ್ರಿಂದ ರೈನ್ ಇನ್ ವಾಟರ್ ಎಲ್ಲ ಹೋಗ್ಬಿಟ್ಟು ಎಲ್ಲಿ ಸೇರುತ್ತೆ, ನದಿಗಳಿಗೆ, ಓಷನ್ಗಳಿಗೆ ಸೇರುತ್ತೆ. ಅಲ್ಲಿರುವಂಥ ಮೆರೈನ್ ಅನಿಮಲ್ಸಿಗೂ ಕೂಡ ಇದು ಹಾರ್ಮ್ ಮಾಡುತ್ತೆ ಆಯಿತಾ, ಅವರಿಗೂ ಕೂಡ ತೊಂದರೆ ಕೊಡುತ್ತೆ. ನೆಕ್ಸ್ಟ್ ಬಯೋಡೈವರ್ಸಿಟಿ ಅಂದರೆ ಏನು ಗೊತ್ತಾ ಮಕ್ಕಳೇ, ಫ್ಲೋರಾ ಮತ್ತು ಫಾನಾದ್ರಲ್ಲಿ ಇರುವಂಥ ಕಾಂಟ್ರಾಕ್ಷನ್ಸ್ ಅದೆರಡು ಇರುವಂತಹ ಜಾಗನ ನಾವು ಬಯೋಡೈವರ್ಸಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ ಆಯಿತಾ. ಫ್ಲೋರಾ ಆ್ಯಂಡ್ ಫಾನಾ ಅಂದರೆ ಆ್ಯನಿಮಲ್ಸ್ ಮತ್ತು ಪ್ಲ್ಯಾಂಟ್ಸ್ ಅಂತ ಹೇಳ್ಬಿಟ್ಟು ಆಯಿತಾ. ನೆಕ್ಸ್ಟ್ ಫ್ಲೋರಾ ಅಂದರೆ ಪ್ಲ್ಯಾಂಟ್ಸು, ಫೌನಾ ಅಂದರೆ ಅನಿಮಲ್ಸ್, ಓಕೆನಾ. ನೆಕ್ಸ್ಟು ಇದೆರಡು ಇಲ್ಲದೆ ನಾವು ಮದರ್ ಅರ್ಥಲ್ಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟು ನಾವು ಇದನ್ನೆಲ್ಲ ಏನು ಜನರಿಗೆ ನಂಬಿಕೆನ ತರಬೇಕು, ಇದನ್ನೆಲ್ಲ ಅವರಿಗೆ ಅರ್ಥ ಮಾಡಿಸ್ಬೇಕು ಅಂದರೆ ನಾವೇನು ಮಾಡಬೇಕು, ಅವರಲ್ಲಿ ಎಜುಕೇಷನ್ನ ತರಬೇಕು. ಅವರಿಗೆ ಇದೆಲ್ಲ ಆದರೆ ಏನೆಲ್ಲ ಕಾಸಸ್ ಆಗುತ್ತೆ ಅನ್ನೋದನ್ನ ನಾವು ಹೇಳಬೇಕು ಆಯಿತಾ. ಇದನ್ನೆಲ್ಲ ನಾವು ಅವರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನಮ್ಮ ಮದರ್ ಅರ್ಥನ ನಾವು ಉಳಿಸ್ಕೊಳ್ಬೇಕು ಆಯಿತಾ. ನೆಕ್ಸ್ಟ್ ಇಷ್ಟನ್ನು ಹೇಳ್ತಾ ನಾನು ಕ್ಲಾಸನ್ನ ಇಲ್ಲಿಗೆ ಫಿನಿಷ್ ಮಾಡ್ತೀನಿ. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಒಂದ್ಸತಿ ನೀವು ಹೋಗ್ಬಿಟ್ಟು ಟೆಕ್ಸ್ಟ್ ಬುಕ್ಕನ್ನು ಓದಿ, ಚೆನ್ನಾಗಿ ಅರ್ಥ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದ್ರಲ್ಲಿ ಸಿಗೋಣ. ಥ್ಯಾಂಕ್ ಯು.